ಸ್ತೋತ್ರ ಪ್ರೇತಾತ್ಮದಿಗಳಿಗೆ ವಾಶೋತ್ರ ರಾಜ್ಯ ಅಪ್ಪ ಮುಂಜಾನೆ ನಮ್ಮನ್ನು ಕಾಪಾಡಿ ರಾತ್ರಿಗಳ ಸ್ತೋತ್ರ ಮಾಡ್ತೇವೆ ರಾತ್ರಿ ನಿಮ್ಮ ಸೌಕರ್ಯ ಜಯ ನಿನ್ನಪ್ಪ ಅದ್ಭುತ ಕಾರ್ಯನಿಂದ ಪರಲೋಕ ತಂದೆ ಯಾವುದೇ ದೇವರಿಗೆ ಸ್ತೋತ್ರ ದೇವರೇ ನಮ್ಮ ಕುಟುಂಬ ದೇವರೇ ನಿನ್ನ ಪರಿಸರ ತಿಳಿದು ಬರ್ತೀನಿ ಬೈಬಲ್ ತಿಳಿದು ಬರ್ಲಿ ಸ್ವಾಮಿ ಅಪ್ಪ ನೋಡ್ದೇನು ಕುಟುಂಬ ಎಲ್ಲ ನಿನ್ನ ಚಿತ್ರದ ಸ್ವಾಮಿ ಎಲ್ಲ ಶಕ್ತಿ ನಾವು ದಿನದಲ್ಲಿ ಸ್ವಾಮಿ ಅವರು ಕರ್ತನೆ ಬೇರೆ ನೀವು ಕಾರ್ಯ ಮಾಡಿ ಸ್ವಾಮಿ ಸ್ವಾಮಿ ಕರ್ತನೆ ವಾಕ್ಯ ಮುಖಾಂತರ ಹೌದು ಎಲ್ಲರೂ ನಿನ್ನ ಸನ್ನಿಧಾನಕ್ಕೆ ಆತ್ಮನೆ ನಮ್ಮ ಮುಂದೆ ಎಲ್ಲ ವಿಷಯಗಳ ಮೇಲೆ ನೀತಾನೆ ಚಲಿಸಿಕೊಂಡು ನಾವು ಬರುತ್ತೇವಪ್ಪ. ಇದರಿಂದ ಅಸಾಧ್ಯವಾದ ಎಲ್ಲ ಸಂಗತಿಗಳು ನಿನ್ನ ಸನ್ನಿಧಾನದಲ್ಲಿ ಸಾಧ್ಯವಾಗಲಿ ಎಂದು ನಾವು ಬಿಡುತ್ತೇವೆ. ಇದುವರೆಗೂ ಆಗದೇ ಇರುವ ಎಲ್ಲ ಕಾರ್ಯಗಳು ನಿನ್ನಿಂದ ಸಾಧ್ಯ ಆಗುತ್ತದೆ ಎಂಬುದಾಗಿ ನೀನು ತೋರಿಸಿಕೊಡು ಎಂದು ನಾವು ಬಿಡುತ್ತೇವಪ್ಪ. ಯಾಕಂದ್ರೆ ನೀನು ವಾಕ್ಯ ಹೇಳುವ ಹಾಗೆ ಮನುಷ್ಯರಿಗೆ ಅಸಾಧ್ಯವಾದ ದೇವರಿಗೆ ಸಾಧ್ಯವು ಎಂಬುದಾಗಿ ದೇವರ ಮನುಷ್ಯಾದ ನಮ್ಮಿಂದ ಆಗದೇ ಇರುವ ಎಲ್ಲ ಕಾರ್ಯಗಳನ್ನು ನಾವು ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತೇವೆ. ದೇವರೇ ಅದೆಲ್ಲವನ್ನ ನಿಂತಾನೆ ಸಾಧಿಸಿ ಮುಗಿಸಿ ಯಾವ ವಿಷಯದಲ್ಲಿ ಬಿಡುಗಡೆಗಳು ಬೇಕೋ ಎಲ್ಲ ವಿಷಯದಲ್ಲೂ ನಾವು ಪ್ರಾರ್ಥಿಸುವಾಗ ಆರಾಧಿಸುವಾಗ ದೇವರೇ ಬಿಡುಗಡೆಗಳು ಉಂಟಾಗಲಿ ಎಂದು ನಾವು ಹೇಳುವವರಾಗಿದ್ದೇವೆ. ನಮ್ಮ ಮುಂದಾಗಿ ಯುದ್ಧ ಗೋತ್ರದಲ್ಲಿ ನಿಂತಾನೆ ಚಲಿಸುವುದು ನಾವು ಬರುತ್ತೇವಪ್ಪ. ದೇವರೇ ನಾವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿ ಈ ದಿನ ನಿನ್ನ ಸನ್ನಿಧಾನದಲ್ಲಿ ಆರಾಧನೆ ಮಾಡುವ ನೀನು ನಾವು ಬರುತ್ತೇವಪ್ಪ. ನೀನು ಆರಾಧನೆ ಮಾಡುವುದು ಹೀಗೆ ಇರಬೇಕೆಂದು ಹೇಳಿದ್ದೇವಲ್ಲ. ಆದ ಕಾರಣ ನಮ್ಮ ಪೂರ್ಣ ಮನಸ್ಸಿನಿಂದ ಪೂರ್ಣ ಹೃದಯದಿಂದ ನಮ್ಮ ದೇವರೇ ನಾವು ನಿಮ್ಮನ್ನು ಆರಾಧನೆ ಮಾಡುವಂತೆ ಈ ದಿನ ಸಭೆಯಾಗಿ ನಮ್ಮೆಲ್ಲರನ್ನು ಆಶೀರ್ವದಿಸುವುದು ನಾವು ಬರುತ್ತೇವಪ್ಪ. ನಮ್ಮ ಪೂರ್ಣ ಹೃದಯದಲ್ಲಿ ಪ್ರಥಮ ಸ್ಥಾನ ನಿನಗೆ ಮಾತ್ರವೇ ಇರಲಿ ಎಂದು ನಾವು ಬರುತ್ತೇವಪ್ಪ. ದೇವರೇ ನಿನ್ನನ್ನು ಮಾತ್ರವೇ ನಾವು ಮೆಚ್ಚಿಸುವಂತೆ ನೀನೇ ನಮ್ಮನ್ನು ಆಶೀರ್ವದಿಸುವುದು ನಾವು ಬರುತ್ತೇವೆ. ಪ್ರಾರ್ಥನೆ ವಾಕ್ಯಗಳ ಮುಖಾಂತರವಾಗಿ ಕೂಡ ನಿಂತು ಮಾತನಾಡು ತಿಳಿಯಲಾರದ ಮಹತ್ತಾದ ಗುಣಾರ್ಥಗಳನ್ನು ದೇವರ ಆತ್ಮನೆ ನಿಂತನೆ ತಿಳಿಯಪಡಿಸುವುದು ನಾವು ಬರುತ್ತೇವೆ. ಕರ್ತನೆ ಮನುಷ್ಯನ ರೊಟ್ಟಿಯಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಭಯಂಕರ ಮಾತಿನಿಂದಲೇ ಮನುಷ್ಯನು ಬದುಕುತ್ತಾನೆ ಎಂಬ ಹೇಳಿದಾಗೆ ಅವು ದೇವರೇ ನಾವು ಲೋಕದ ಊಟವನ್ನು ತಿನ್ನೋದ್ರಿಂದ ಬದುಕುವುದಲ್ಲಪ್ಪ. ನಮ್ಮ ಆತ್ಮಕ್ಕೆ ನಿನ್ನ ವಾಕ್ಯ ಬೇಕು ಕರ್ತನೆ. ಅಂತ ನಿನ್ನ ಆತ್ಮಿಕವಾದ ಆಹಾರವಾಗಿರುವಂತ ನಿನ್ನ ವಾಕ್ಯದ ಮುಖಾಂತರವೇ ನಮ್ಮ ಸಂಘ ಮಾತನಾಡು. ಆ ನಿನ್ನ ವಾಕ್ಯವು ನಮ್ಮ ಆತ್ಮ ತಿಂದು ಬಲಿಷ್ಠ ಆಗತಕ್ಕಂತೆ ನೀನು ಆಶೀರ್ವದಿಸಿ ನಡೆಸಿದ್ದು ನಾವು ಬರುತ್ತೇವಪ್ಪ. ನಾವು ದಿನೇ ದಿನೇ ಆತ್ಮದಲ್ಲಿ ಬೆಳೆಯತಕ್ಕಂತೆ ಆಶೀರ್ವದಿಸಿ ನಾವು ಎಂದು ನಾವು ಬರುತ್ತೇವಪ್ಪ. ಮುಂದೆ ಒಂದು ದಿನ ನಮ್ಮ ಆತ್ಮ ನಿನ್ನ ಪರಲೋಕ ರಾಜ್ಯಕ್ಕೆ ಸೇರುವಂತೆ ನಿಂತನೇ ಈ ಭೂಲೋಕದಲ್ಲಿದ್ದಾಗೆ ಎಲ್ಲವನ್ನ ಸಿದ್ಧಗೊಳಿಸಲು ನಾವು ಬರುತ್ತೇವಪ್ಪ. ಇದರಿಂದ ನಮ್ಮ ಕುಟುಂಬವನ್ನು ಸಿದ್ಧಪಡಿಸಪ್ಪ, ನಮ್ಮ ಸಭೆ ಎಲ್ಲಾ ದೇವ ಜನರನ್ನ ಸಿದ್ಧಪಡಿಸಲು ನಾವು ಬರುತ್ತೇವೆ. ದೇವರಾತ್ಮನೆ ಈ ದಿನ ಆದಿಂದಲೂ ಅಂಶದವರೆಗೂ ದೇವರಾತ್ಮನೆ ನೀನಿದ್ದು ನಡೆಸಿ ಮೊದಲಿಗೆ ನಿನ್ನೆ ಸ್ವಂತ ಮಹಿಮೆ ಉಂಟಾಗಬೇಕಿದ್ದು ಎಲ್ಲ ಘನಮಾನ ಮೇಲೆ ನಿಮಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ನಾವು ಚರ್ಚಿಗೆ ಬರಬೇಕು. ಎಷ್ಟು ಕಷ್ಟಪಟ್ರಿ ಹೆಣ್ಣು ಎಲ್ಲಿ ಸಿಕ್ಕಲ್ಲಮ್ಮ ಅಂತಾರೆ ಅಂದ್ರಿ. ರಾಯಚೂರು ಒಳ್ಳೇದಾಯ್ತು ಬಿಡ್ರಿ.
ಸಾಕ್ಷಿ ಆಗಿರ್ತಿದ್ದೆ ದೇವ್ರ ನಾಮ ಸ್ತೋತ್ರ. ಈಗ ಹೋಗ್ಬೇಕು ಅರ್ಜೆಂಟ್ ನೀವು ನಾವು ಕೆಲವೊಂದು ಹಾಡುಗಳನ್ನು ಹಾಡಿ ದಿನ ದೇವರ ಹೆಸರು ನಾಮನೇ ಪಡಿಸೋಣ. ದಿನೇಶ್ವರ ರಾಜನ ಪರ್ವ ಹಾಡನ್ನಾಡಿ ನಾವು ದೇವರ ಹೆಸರು ನಾಮೇ ಪಡಿಸೋಣ. ಇದುವರೆಗೂ ನಮ್ಗೆ ರಕ್ಷಣೆ ಕೊಟ್ಟಿರ್ಬೋದು. ಅದೆಲ್ಲ ಆಗೋದ್ಮೇಲೆ ಈಗ ನಮಗೋಸ್ಕರ ಮತ್ತೆ ತಿರುಗಿ ಬರುವಂತ ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ ಅಂತ ದೇವರಿಗೆ ಮಹಿಮುಂಟಾಗಲಿ. ನಾವು ಮತ್ತೊಂದು ಹಾಡಾಡಿ ದೇವರ ಹೆಸರು ನಾಮೇ ಪಡಿಸೋಣ. ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ ಹಾಡನ್ನಾಡಿ ನಾವು ದೇವರ ಹೆಸರು ನಾಮೇ ಪಡಿಸೋಣ. ನನ್ನ ಪ್ರಿಯ ಯೇಸುವೇ ನೀನು ಎಷ್ಟೋ ಸುಂದರ Bye.
ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೇ, ನೀನು ಎಷ್ಟೋ ಸುಂದರ. Amen.
ನನಗೆ ಸೋಲಿಲ್ಲ. ಪ್ರಿಯ ಯೇಸುವೇ, ಎಷ್ಟೋ ಸುಂದರ ಹಾಗಾದ್ರೆ ನಮ್ಮ ಯೇಸು ಕ್ರಿಸ್ತನು ಇಡೀ ಪ್ರಪಂಚದಲ್ಲಿ ಅತ್ಯಂತ ಸುಂದರವಾದಂತ ವ್ಯಕ್ತಿ. ಅಲ್ಲೆಲ್ಲೂಯ. ಆತನು ನಮ್ಮ ಸಂಗಡ ಇರುವುದಾದ್ರೆ ನಮ್ಮ ಬಾಳೆಲ್ಲ ಬಂಗಾರ ಆಶೀರ್ವಾದವಾಗಿರುವಂತೆ ದೇವರು ನಮ್ಮನ್ನ ನಮ್ಮ ಕುಟುಂಬಗಳನ್ನ ಆಶೀರ್ವದಿಸುವವನಾಗಿದ್ದಾನೆ. ಅಲ್ಲೆಲ್ಲೂಯ. ಅಂತ ದೇವರಿಗೆ ಮಹಿಮುಂಟಾಳಿ ನಾವು ಮತ್ತೊಂದು ಹಾಡಾಡಿ ದೇವರ ಹೆಸರನ್ನ ಮಹಿಮೆ ಪಡಿಸುವವರಾಗಿರೋಣ. ಪರಲೋಕವೇ ನನ್ನ ಮಾತು ಪರಿಶುದ್ಧವೇ ನನ್ನ ಉಸಿರು ಬಾಡನಾಡಿ ನಾವು ದೇವರ ಹೆಸರನ್ನ ಮಹಿಮೆ ಪಡಿಸುವವರಾಗಿರೋಣ. ಪರಲೋಕವೇ ನನ್ನ ಮಾತು ಪರಿಶುದ್ಧವೇ ನನ್ನ ಉಸಿರು. ಪರಲೋಕವೇ ನನ್ನ ಮಾತು ಪರಿಶುದ್ಧವೇ ನನ್ನ ಉಸಿರು. ಸ್ವಲ್ಪ ಕಾಲ ಭೂಮಿಯಲ್ಲಿ, ಸ್ವಲ್ಪ ಕಾಲ ಭೂಮಿಯಲ್ಲಿ
ದೇವರಿಗೆ ಮಹಿಮೆ ಉಂಟಾಗಲಿ. ನಮ್ಮ ಸ್ವಂತ ದೇಶ ಯಾವ್ದಂತದ್ದು ಇಲ್ಲಿ ಹೇಳ್ತೈತೆ, ಪರಲೋಕವೇ ನಮ್ಮ ಸ್ವಂತ ದೇಶ. ಹಾಗಾಗಿ ಈ ಭೂಮಿಲಿ ದೇವರು ನಮ್ಗೆ ಎಷ್ಟು ಆಯ್ಕೆ ಕೊಟ್ಟಿರ್ತಾನ ಅಷ್ಟು ವರ್ಷ ಮಾತ್ರ ಇದು ನಮ್ಮ ತವರು ಮನೆ ಇದ್ದಂಗೆ. ಅಲ್ಲಲ್ವಿಯ ಆದ್ರೆ ನಮ್ಮ ಸ್ವಂತ ದೇಶ ಯಾವತ್ತಿದ್ರು ಇದು ಪರಲೋಕ. ಯಾಕೆ ಅಲ್ಲಿ ಪರಲೋಕ ಅಂದ್ರೆ ನಾವಿಲ್ಲಿ ಒಂದ್ 60, 80, 100 ವರ್ಷ ಬದುಕಬಹುದು. ಆದ್ರೆ ಪರಲೋಕದಲ್ಲಿ ನಾವು ಕೋಟ್ಯಾನು ಕೋಟಿ ವರ್ಷ ಬದುಕಬಹುದು. ಯಾಕಂದ್ರೆ ದೇಹಕ್ಕೆ ದೇವ್ರು ಸಾವನ್ನ ನೆನೆಸಿದ್ದಾನೆ, ನಮ್ಮ ಆತ್ಮಕ್ಕೆ ಸಾವನ್ನ ನೆನೆಸಿಲ್ಲ. ಆದ್ರಿಂದ ನಮ್ಮ ಆತ್ಮವನ್ನೇ ಸೃಷ್ಟಿ ಮಾಡಿರೋ ದೇವರ ಬಳಿಗೆ ಹೋಗ್ಬೇಕಂದ್ರೆ ನಾವು ಯೇಸುವನ್ನ ನಂಬಿರುವವರಾಗಿರ್ಬೇಕು. ಆಗ ನಮ್ಮ ಆತ್ಮದ ಸೃಷ್ಟಿಕರ್ತನ ಮುಂದೆ ನಮ್ಮ ಆತ್ಮ ನಿಲ್ಲುತ್ತೆ. ಇಲ್ಲದೆ ಇದ್ರೆ ನಮ್ಮ ಆತ್ಮ ನಿತ್ಯವಾದ ನರಕದ ದಂಡನೆಗೆ ಗುರಿ ಆಗುತ್ತೆ. ಆದ ಕಾರಣ ನಾವು ಬದುಕಿದ್ದಾಗಲೇ ಯೇಸುವೆ ನಿಜವಾದ ದೇವರೆಂದು ನಾವು ನಂಬುವವರಾಗಿರ್ಬೇಕು. ದೇವರು ತಾನೇ ಈ ಹಾಡಿನ ಮುಖಾಂತರ ನಮ್ಮ ಮಹಿಮೆ ಉಲ್ಲೇಖ ಸ್ತೋತ್ರ ಮಾಡಿ ನಾವು ಸ್ವಲ್ಪ ಸಮಯ ನಿಂತು ನಾವು ದೇವರನ್ನ ಆರಾಧನೆ ಇದು ನಮ್ಮ ಜೀವಿತದಲ್ಲಿ ದೇವರು ಮಾಡಿದ ಎಲ್ಲ ಉಪಕಾರಗಳನ್ನ ನೆನೆಸುತ್ತಾ ಆತನಿಗೆ ಸ್ತೋತ್ರವನ್ನ ಸಲ್ಲಿಸುವುದೇ ನಿಜವಾದ ಆರಾಧನೆ ಆಗಿದೆ. ದೇವರು ನಮ್ಗೆ ಏನೆಲ್ಲ ಆಶೀರ್ವಾದ ಕೊಟ್ಟಿದ್ದಾನ ಆ ಎಲ್ಲ ಆಶೀರ್ವಾದಕ್ಕಾಗಿ ನಾವು ನಮ್ಮ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸೋಣ. ಹೌದು ದೇವ್ರೆ, ನಮ್ಗೆ ಒಂದು ಹೊಸ ದಿನವನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ದೇವ್ರೆ, ಈ ದಿನದಲ್ಲಿ ನೀನು ನಮ್ಮನಲ್ಲಿ ಬರಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಕರೆಯದೆ ಹೊರತು ಆತನ ಸನ್ನಿಧಾನಕ್ಕೆ ಒಬ್ಬರು ಬರಲಾರರು ಎಂಬುದಾಗಿ ವಾಕ್ಯದ ಹಾಗೆ ಹೌದೇವ್ರೆ, ನೀ ನಮ್ಮನ್ನ ಕರೆದಾತನು ಆಗಿದೆಯಪ್ಪ. ಇನ್ನು ಕರೆಯ ವೇಳೆಗೆ ನಾವಿಲ್ಲಿ ಬರದಕ್ಕಂತೆ ನೀ ನಮ್ಮನ್ನ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವಪ್ಪ. ಎಲ್ಲವೂ ಕರ್ತನನ್ನ ಸ್ತುತಿಸಲಿ, ಯೆಹೋವನಿಗೆ ಮಹಿಮೆ ಉಂಟಾಗಲಿ ಎಂಬುದಾಗಿ ಅಪ್ಪ. ನಮ್ಮ ದೇಹದಲ್ಲಿ ನಿನ್ನ ಉಸಿರಿಟ್ಟಿರುವುದಕ್ಕಾಗಿ ಸ್ತೋತ್ರ. ದೇವರೇ, ಮೊದಲನೇ ಆದಾಮನಲ್ಲಿ ನಿನ್ನ ಜೀವ ಶ್ವಾಸವನ್ನು ಊದಿದಂತ ದೇವರೇ ನಿನಗೆ ಸ್ತೋತ್ರ. ಆ ಜೀವ ಶ್ವಾಸ ಆದಾಮನಿಂದ ಅದು ನಮ್ಮವರೆಗೂ ಬಂದಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ಆ ದೇವರೇ, ಆದ ಕಾರಣ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ. ಅನೇಕರು ಕಳೆದ ದಿನದಲ್ಲಿ ತೀರುವಾಗಿರುವಾಗ ಈ ದಿನ ನಾವಾದರೂ ಜೀವದಿಂದ ಇರುವಂತೆ ನಿನ್ನ ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರಪ್ಪ. ಆದ್ರಿಂದಲೇ ಭಕ್ತನಾದ ದಾವೀದನು ಹೇಳುವ ಹಾಗೆ, ನಾನು ಉಳಿದಿರುವುದು ಯೆಹೋವನ ಕರುಣೆಗೆ, ಆತನ ಕೃಪಾವರಗಳು ನಿಂತು ಹೋಗುವುದಿಲ್ಲ, ಆತನ ಕೃಪೆಯೋ ನನಗೆ ಶಾಶ್ವತವಾದುದು. ಹೌದು ದೇವರೇ, ನಿನ್ನ ಕೃಪೆ ಒಂದೇ ನಮ್ಗೆ ಯಾವಾಗಲೂ ಶಾಶ್ವತ ಇರುವಂತದ್ದಾಗಿದೆ. ನಮ್ಮ ಆಸ್ತಿ, ಹಣ, ಅಂತಸ್ತು ಇದೆಲ್ಲವೂ ಮನೆ ಎಲ್ಲವೂ ಕೂಡ ಒಂದು ದಿನ ಅದು ನಾಶವಾಗಿ ಹೋಗುವಂತದ್ದಾಗಿದೆ. ಆದ್ರೆ ದೇವರೇ, ನೀನೇ ನಮ್ಮ ಸಂಗಡ ಶಾಶ್ವತವಾಗಿ ಇರುವಂತ ದೇವರಾಗಿರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ದೇವರೇ, ಮನುಷ್ಯಾದ ನಮ್ಮನ್ನ ನಿನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದೆ, ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ಆದ್ರೆ ದೇವರೇ, ಮನುಷ್ಯಾದ ನಾವು ನಿನಗೆ ವಿರುದ್ಧವಾಗಿ ತಪ್ಪು ಪಾಪಗಳನ್ನ ಮಾಡಿ ನಿನ್ನಿಂದ ದೂರ ಹೋದ ದೇವರೇ, ನಿನ್ನಿಂದ ದೂರ ಹೋದಂತ ನಮ್ಮನ್ನ ದೇವರೇ, ನಿನ್ನ ವಾಕ್ಯ ಹೇಳುವ ಹಾಗೆ ಮನುಷ್ಯ ಕುಮಾರನ ಕೆಟ್ಟು ಹೋಗಿರುವುದನ್ನ ಹುಡುಕಿ ರಕ್ಷಣೆ ಕೊಡುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬುದಾಗಿ ಹೌದು ದೇವರೇ, ಮನುಷ್ಯಾದ ನಾವೆಲ್ಲರೂ ಒಂದಲ್ಲ ಒಂದು ತಪ್ಪುಗಳಿಂದ ಪಾಪಗಳಿಂದ ನಾವು ದೂರ ಹೋಗಿದ್ದೆವು ಕರ್ತನೆ. ಇಂತಹ ಮನುಷ್ಯರಾದ ನಮ್ಮನ್ನ ದೇವರೇ, ನೀನು ಪರಲೋಕವನ್ನ ಬಿಟ್ಟು ಈ ಭೂಮಿಗೆ ಬಂದು ನಮ್ಮನ್ನು ಹುಡುಕಿಕೊಂಡು ಬಂದಂತ ದೇವರೇ, ನಿಮಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ದೇವರೇ, 800 ಕೋಟಿ ಜನರ ಮಧ್ಯದಲ್ಲಿ ನೀ ನಮ್ಗೆ ರಕ್ಷಣೆ ಕೊಟ್ಟೆ, ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವಪ್ಪ. ಯಾಕಂದ್ರೆ ಅನೇಕರು ರಕ್ಷಣೆ ಹೊಂದದೆ ಅವರ ನರಕದ ಪಾಲಾಗುತ್ತೇವಾಗ, ನಾವಾದ್ರೂ ರಕ್ಷಣೆ ಹೊಂದಿ ನಿನ್ನ ಮಹಾ ಪರಲೋಕದ ಸಾಮ್ರಾಜ್ಯಕ್ಕೆ ವಾರಸುದಾರರನ್ನಾಗಿ ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ದೇವರೇ. ಅಪ್ಪ, ನಿನ್ನ ಕೃಪೆ ಭಾಗ್ಯವನ್ನ ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ದೇವರೇ, ನಿನ್ನ ವಾಕ್ಯ ಹೇಳುವ ಹಾಗೆ ನಮಗೆ ಕೊಡಲ್ಪಟ್ಟಿರುವಂತ ಆತ್ಮ ಅದು ಬಲ, ಶಿಕ್ಷಣ, ಧೈರ್ಯದ ಆತ್ಮ.
ನಾವು ಅಪ್ಪ ತಂದೆ ಎಂಬುದಾಗಿ ಕೂಗುವಂತ ಮಗನ ಆತ್ಮವನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವೆ. ಓ ದೇವರೇ, ನಿನ್ನಾಗಿ ನಮ್ಮನ್ನ ಮಕ್ಕಳನ್ನಾಗಿ ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ಈ ಭೂಲೋಕಕ್ಕೂ ಆಕಾಶಕ್ಕೂ ಪರಲೋಕಕ್ಕೂ ನಿನ್ನ ಮಕ್ಕಳನ್ನಾಗಿ ಮಾಡಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸ್ತೇವೆ ದೇವರೇ. ಓ ದೇವರೇ, ರಕ್ಷಣೆ ಇಲ್ಲದೆ ಇರುವಂತ ನಮಗೆ ನಿನ್ನ ರಕ್ಷಣೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ. ದೀಕ್ಷಾಸ್ಥಾನ ಇಲ್ಲದೆ ಇರುವಂತ ನಮಗೆ ಈ ದೀಕ್ಷಾಸ್ಥಾನ ಕೊಟ್ಟಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ಪವಿತ್ರಾತ್ಮನ ಇಲ್ಲದೆ ಇರುವಂತ ನಮಗೆ ನಿನ್ನ ಪವಿತ್ರಾತ್ಮನನ್ನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ. ಆದ್ರಿಂದ ದೇವರೇ, ನಿನ್ನ ವಾಕ್ಯ ಹೇಳುವ ಹಾಗೆ ದೇವರು ತನ್ನ ಒಬ್ಬನೇ ಮಗನನ್ನ ಕೊಟ್ಟ ಮೇಲೆ ನಿಮಗೆ ಸಮಸ್ತವನ್ನ ಕೊಡದೆ ಇರುವನೇ ಎಂಬುದಾಗಿ ಅವು ದೇವರೇ, ಪರಲೋಕದ ದೇವರೇ, ನೀ ನಮ್ಮನ್ನ ಬಹಳವಾಗಿ ಪ್ರೀತಿ ಮಾಡೋದ್ರಿಂದ ಸ್ವಂತ ಮಗನನ್ನ ಯಜ್ಞದ ಕುರಿಮರಿಯಾಗಿ ಬಲಿಯಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ದೇವರೇ, ನಿನ್ನ ಶ್ರೇಷ್ಠವಾದ ಬಲಿಗಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ನೀನೇ ನಮ್ಮ ಪ್ರಜಾಪತಿಯಾಗಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ದೇವರೇ, ಎಲ್ಲ ಯಜ್ಞಗಳಲ್ಲೂ ಶ್ರೇಷ್ಠವಾದಂತ ಯಜ್ಞ ಇಡೀ ಪ್ರಪಂಚದಲ್ಲಿ ಅದು ನಿನ್ನ ಯಜ್ಞವಾಗಿರುವುದಕ್ಕಾಗಿ ಸ್ತೋತ್ರವನ್ನ ನಾವು ಸಲ್ಲಿಸುತ್ತೇವೆ. ಅಪ್ಪ, ರಕ್ತಧಾರೆ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲದೆ ಇರುವಂತ ಮನುಷ್ಯರಾಗಿದ್ದೇವೆ ನಾವು. ನಮ್ಮೆಲ್ಲರ ಪಾಪಗಳು ಕ್ಷಮಾಪಣೆ ಆಗುವುದಕ್ಕಾಗಿ ನಿನ್ನ ರಕ್ತವನ್ನ ಧಾರೆ ಇಲ್ಲದೆ ಕೊಟ್ಟಿದ್ದಕ್ಕಾಗಿ ನಾವು ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಮರ್ಪಿಸುವವರಾಗಿದ್ದೇವೆ ದೇವರೇ. ಅಪ್ಪ, ನಿನ್ನ ರಕ್ತದಿಂದ ನಮ್ಮ ಪಾಪಗಳಿಗೆ ವಿಮೋಚನೆ ದೊರಕಿಸುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ. ಮನುಷ್ಯರಿಗೂ ದೇವರಿಗೂ ಮಧ್ಯದಲ್ಲಿ ಇದ್ದಂತ ಪಾಪದ ಗೋಡೆಯನ್ನ ನೀನು ಕೆಡವಿ ಹಾಕಿದ್ದಕ್ಕಾಗಿ ಸ್ತೋತ್ರಪ್ಪ. ನಮ್ಮನ್ನ ದೇವರೇ ಮಧ್ಯಸ್ಥಿಕನಾಗಿ ಬಂದಂತ ಯೇಸುವೇ, ನಿಮಗೆ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದೇವೆ ದೇವರೇ. ಓ ಕರ್ತನೇ, ನೀನು ಮಾಡಿದ ಎಲ್ಲ ಪ್ರೀತಿಗಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ಮನುಷ್ಯರಾದ್ರೂ ಮಕ್ಕಳು ನೋಡಿ ಪ್ರೀತಿಸಬಹುದು, ಆದ್ರೆ ನಮ್ಮ ದೇವರು ಹೃದಯವನ್ನೇ ನೋಡಿ ಪ್ರೀತಿ ಮಾಡುವಂತ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ಮನುಷ್ಯನ ಅಂತರಂಗವನ್ನೆಲ್ಲ ನೀನಾಗಿರುವುದಕ್ಕಾಗಿ ನಾವು ಸ್ತೋತ್ರಗಳನ್ನ ನಾವು ಸಲ್ಲಿಸುವವರಾಗಿದ್ದೇವೆ. ಇದು ನೀನು ನಮ್ಮ ಸಂಗಡೆಯನ್ನು ನಡೆಸಿದಾಗಲೇ ನೀನು ಇನ್ನು ಮುಂದೆಯೂ ಕೂಡ ಅವನ ನಡೆಸಲು ಶಕ್ತನಾಗಿದ್ದಿಲ್ಲಪ್ಪ. ಅದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸ್ತೇವಪ್ಪ. ದೇವರೇ, ಈ ದಿನ ನಿಮ್ಮನ್ನ ಆರಾಧನೆ ಮಾಡುವಂತ ನಾವು ನಮ್ಮ ಪೂರ್ಣ ಹೃದಯದಿಂದ ನಿಮ್ಮನ್ನ ಆರಾಧನೆ ಮಾಡುವಂತೆ ಆಶೀರ್ವದಿಸು ದೇವರೇ. ನಮ್ಮ ಹೃದಯದಲ್ಲಿ ಪ್ರಥಮ ಸ್ಥಾನ ನಿನಗೆ ಮಾತ್ರನೇ ಇರುವಂತೆ ಆಶೀರ್ವದಿಸು ದೇವರೇ. ಓ ದೇವರೇ, ಲೋಕದ ಆಸ್ತಿ ಪಾಸ್ತಿ ಅಂತಸ್ತು ನಮ್ಮ ಹೃದಯದಲ್ಲಿ ಆಳ್ವಿಕೆ ಮಾಡಿ ನಡೆಸದೆ ನಮ್ಮನ್ನ ನೀನು ಆಳ್ವಿಕೆ ಮಾಡಿ ನಡೆಸುವನಾಗಿರುವುದು ನಾವು ಬಿಡುವವರಾಗಿದ್ದೇವೆ ದೇವರೇ. ಯಾಕೆಂದ್ರೆ ನಮ್ಮ ಹೃದಯದಲ್ಲಿ ಹೃದಯಪೂರ್ವಕವಾಗಿ ನಿಮ್ಮನ್ನ ಆರಾಧನೆ ಮಾಡುವಂತೆ ಆಶೀರ್ವದಿಸಿ ನೀನು ನಡೆಸು ಎಂದು ನಾವು ಬಿಡುವವರಾಗಿದ್ದೇವೆ. ಅದಕ್ಕಾಗಿ ನಿಮಗೆ ನಮ್ಮ ಪೂರ್ಣ ಮನಸ್ಸಿನಿಂದ ಈ ದಿನ ನಿಮ್ಮನ್ನ ಆರಾಧನೆ ಮಾಡುವಂತೆ ಆಶೀರ್ವದಿಸಿ, ನಮ್ಮ ಪೂರ್ಣ ಬಲದಿಂದ ನಿಮ್ಮನ್ನ ಆರಾಧನೆ ಮಾಡುವಂತೆ ಆಶೀರ್ವದಿಸಿ, ನಮಗಿರೋ ಎಲ್ಲ ಬಲವನ್ನ ನಿಮಗಾಗಿ ನಾವು ಉಪಯೋಗಿಸುವಂತೆ ಆಶೀರ್ವದಿಸಿ ನಡೆಸು ಎಂದು ನಾವು ಬಿಡುವವರಾಗಿದ್ದೇವೆ ದೇವರೇ. ಅದಕ್ಕಾಗಿ ಸ್ತೋತ್ರಗಳನ್ನು ದೇವರೇ, ನಿಮಗೆ ಬಲಹೀನ ಸಮಯದಲ್ಲಿ ಬಲವನ್ನು ನೀಡಿ ಗುಣವಾದೆ ಗುಣವಾದೆ ಗಾಯದಿಂದ ಗುಣವಾದೆ ನನ್ನ ಕುಟುಂಬದ ಗುಣವಾದೆ ಗುಣವಾದೆ ಗಾಯದಿಂದ ಗುಣವಾದೆ ನನ್ನ ಕುಟುಂಬದ ಸ್ತೋತ್ರ ಸ್ತೋತ್ರವಯ್ಯ ಕೋಟಿ ಕೋಟಿ ಸ್ತೋತ್ರವಯ್ಯ ಸ್ತೋತ್ರ ಸ್ತೋತ್ರವಯ್ಯ ಕೋಟಿ ಕೋಟಿ ಸ್ತೋತ್ರವಯ್ಯ. ಸ್ತೋತ್ರವಯ್ಯ ಕೋಟಿ ಕೋಟಿ
ಸ್ತೋತ್ರವು ಘನವು ಮಾನ ಮಹಿಮೆ ಎಲ್ಲವೂ ಎಂದೆಂದಿಗೂ ಶಾಶ್ವತವಾಗಿ ನಿನಗೆ ಮಾತ್ರನೇ ಸಲ್ಲಲಿ ಎಂದು ಪ್ರಾರ್ಥಿಸುವವರಾಗಿದ್ದೇವಪ್ಪ. ದೇವರೇ, ನೀನು ನಾವು ಬಲಹೀನ ಸಮಯದಲ್ಲಿ ನೀನು ನಮಗೆ ನಿನ್ನ ಬಲವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರಪ್ಪ. ದೇವರೇ, ನಾವು ಸೋತು ಹೋದ ಎಲ್ಲಾ ಸಂದರ್ಭದಲ್ಲೂ ನಮ್ಮನ್ನ ತಾಯಿಯಂತೆ ಸಂತೈಸಿದ್ದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ತಂದೆಯಂತೆ ನೀ ನಮ್ಮನ್ನ ಪೋಷಣೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೌದು ದೇವರೇ, ನೀ ನಮಗೆ ತಾಯಿಯು ತಂದೆಯು ಬಂಧು ಬಳಗ ಎಲ್ಲವೂ ನೀನಾಗಿರುವುದಕ್ಕಾಗಿ ಸ್ತೋತ್ರಗಳನ್ನು ನಾವು ಸಲ್ಲಿಸುವವರಾಗಿದ್ದೇವೆ ದೇವರೇ. ಯಾಕೆಂದ್ರೆ ನೀನು ಯಾವಾಗೂ ನಮಗೆ ಸಹಾಯ ಮಾಡಿದಂತ ದೇವರಾಗಿದೆ. ಹೌದು ಕರ್ತನೇ, ನಾವು ನಂಬಿದವರು ನಮ್ಮನ್ನ ಕೈ ಬಿಟ್ಟಾಗಲೂ ನೀನು ನಮ್ಮನ್ನ ಕೈ ಬಿಡದೆ ಎಂದಿಗೂ ನಮ್ಮನ್ನ ತೊರೆಯದೆ ಇರುವಂತ ದೇವರಾಗಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ನಾವು ಸೋತು ಹೋದ ಎಲ್ಲಾ ಸಂದರ್ಭದಲ್ಲೂ ನೀ ನಮಗೆ ನಿನ್ನ ಬಲವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ದೇವರೇ. ಓ ಕರ್ತನೇ, ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ನಾವು ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ನಾವು ನಿನ್ನ ಸನ್ನಿಧಾನದಲ್ಲಿ ಸಮರ್ಪಿಸುವವರಾಗಿದ್ದೇವೆ. ಅಪ್ಪ ಕರ್ತನಾತ್ಮನೇ, ನೀನು ನಮ್ಮ ಮಧ್ಯದಲ್ಲಿದ್ದು ನೀನು ಮಹಿಮೆಯಪ್ಪ. ನಿನ್ನ ಮಹಿಮೆ ನಿನ್ನ ಪ್ರಸನ್ನತೆ ನಮ್ಮೆಲ್ಲರ ಮೇಲೆ ಆವರಿಸಿಕೊಳ್ಳಲಿ ಎಂದು ನಾವು ಬರುವವರಾಗಿದ್ದೇವಪ್ಪ. ಓ ದೇವರಾತ್ಮನೇ, ಅದಕ್ಕಾಗಿ ಕಟಾಕ್ಷ ನಮ್ಮೆಲ್ಲರ ಮೇಲೆ ಉಂಟಾಗಲಪ್ಪ. ಆರಾಧನೆ ಮಾಡುವಾಗಲೇ ನಿನ್ನ ಬಿಡುಗಡೆ ಕಾರ್ಯಗಳನ್ನು ನಮ್ಮ ಮುಂದಾಗಿ ನಮ್ಮನ್ನ ಮರೆಯದೆ ಎಂದಿಗೂ ನಮ್ಮನ್ನ ನೆನಪಿಸಿಕೊಳ್ಳುವ ದೇವರು ನೀ ನಮಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವಪ್ಪ. ಹಗಲಿರುಳು ನೀ ನಮ್ಮನ್ನ ನೆನೆಸಿಕೊಂಡು ನಮ್ಮನ್ನ ಆಶೀರ್ವದಿಸಿ ಇದನ್ನು ನಡೆಸುತ್ತಾ ಬಂದದಕ್ಕಾಗಿ ಸ್ತೋತ್ರ. ಎದುರು ಕಾದಂತ ಇನ್ನು ಮುಂದೆ ಯಾರು ನಮ್ಮನ್ನ ನಡೆಸಲು ಶಕ್ತನು ನೀನಾಗಿರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವಪ್ಪ. ದೇವರೇ, ನಿನ್ನ ಜನರು ಬಾಯಾರಿದ್ದಾಗ ಬಂಡೆಯ ಒಳಗಿನಿಂದ ನೀರನ್ನ ಕೊಟ್ಟಂತ ದೇವರು ಈ ಪ್ರಪಂಚದಲ್ಲಿ ಅದು ನೀನ್ ಮಾತ್ರನೇ ಆಗಿದೆ. ಅದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸುತ್ತೇವೆ ಅಪ್ಪ. ಅಂತ ಅದ್ಭುತಗಳನ್ನ ನೀನು ನಿನ್ನ ಜನರ ಮಧ್ಯದಲ್ಲಿ ಮಾಡಿದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ದೇವರೇ, ನಿನ್ನ ಜನರು ಹಸಿದಾಗ ಅವರಿಗೆ ಪರಲೋಕದಿಂದ ಮನ್ನವನ್ನ ಸುರಿಸಿ ಅವರ ಹಸಿವನ್ನ ನೀಗಿಸಿದಂತ ದೇವರು ಈ ಪ್ರಪಂಚದಲ್ಲಿ ಅದು ನೀನು ಮಾತ್ರನೇ ಆಗಿರುವುದಕ್ಕಾಗಿ ಸ್ತೋತ್ರವನ್ನ ಸಲ್ಲಿಸ್ತೇವಪ್ಪ. ಹೌದು ದೇವರೇ, ನಮಗೆ ಯಾವುದೇ ವಿಷಯದಲ್ಲೂ ಕೊರತೆ ಇದ್ದರೂ ಎಲ್ಲ ಕೊರತೆಗಳನ್ನು ನೀಗಿಸುವಂತ ದೇವರು ನಿಮ್ಮ ಸಂಗಡ ಇರುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ದೇವರೇ, ಆಕಾಶಗಳನ್ನ ಬೆಚ್ಚಿ ಕರ್ತನೆ ನಿನ್ನ ಮಳೆಯನ್ನು ಸುರಿಸುವ ದೇವರೇ, ಎಲ್ಲ ಅಧಿಕಾರವು ಆಕಾಶದಲ್ಲಿ ಭೂಮಿಯ ಮೇಲೆ ನಡೆಯುವುದಕ್ಕಾಗಿ ನಾವು ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ ಅಪ್ಪ. ನಿಮ್ಮನ್ನೇ ನಾವು ಆರಾಧಿಸುತ್ತೇವೆ. ಎಲ್ಲಾ ನಡೆಸಿದ್ದಕ್ಕಾಗಿ ನಾವು ನಿಮಗೆ ಕೋಟಿ 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 ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ದೇವರೇ. ಈ ದಿನ ನಿಮ್ಮನ್ನೇ ಇನ್ನೂ ಹೆಚ್ಚಾಗಿ ನಾವು ಆರಾಧಿಸಿ ನಿಮ್ಮನ್ನೇ ನಮ್ಮ ಮೇಲೆ ನಿನ್ನ ಕೃಪೆಯನ್ನ ನಮ್ಮ ಮೇಲೆ ಅನುಗ್ರಹಿಸಿ ನಡೆಸುವುದು ನಾವು ಬಡವರಾಗಿದ್ದೇವೆ. ಆಮೆನ್. ಹಲ್ಲೆಲೂಯಾ. ನಿನ್ ಪ್ರೀತಿ ಎಷ್ಟೋ ಎಷ್ಟೋ ಮಧುರ, ಯೇಸು ನಿನ್ ಪ್ರೀತಿ ಎಷ್ಟೋ ಎಷ್ಟೋ ಮಧುರ. యేసయ్యా 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 ఆమేన్. యేసయ్యా 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 యేసు నిన్ ప్రీతి ఆమేన్ ఎంతో మధుర, యేసు నిన్ ప్రీతి ఎంతో మధుర మధుర. ತಂಗಿಗಿರುತ್ತ ನಿನ್ ಪ್ರೀತಿ ಆಮೆನ್. ಎತ್ತ ತಾಯಿಗಿರುತ್ತ ನಿನ್ ಪ್ರೀತಿ, ತಂಗಿಗಿರುತ್ತ ನಿನ್ ಪ್ರೀತಿ ಆಮೆನ್. ಎತ್ತ ತಾಯಿಗಿರುತ್ತ ನಿನ್ ಪ್ರೀತಿ ಆಮೆನ್. ಅಣ್ಣಂಗಿರುತ್ತ ನಿನ್ ಪ್ರೀತಿ, ಎತ್ತ ತಂದೆಗಿರುತ್ತ ನಿನ್ ಪ್ರೀತಿ. ಅಣ್ಣಂಗಿರುತ್ತ ನಿನ್ ಪ್ರೀತಿ ಆಮೆನ್. ಎತ್ತ ತಂದೆಗಿರುತ್ತ ನಿನ್ ಪ್ರೀತಿ
ಹೊತ್ತಿದ್ದು ನಿನ್ನ ಪ್ರೀತಿ ಸಿಲುಬೆಗೆ ಹಚ್ಚಿದ್ದು ನಿನ್ನ ಪ್ರೀತಿ ನನಗಾಗಿ ರಕ್ತ ಸುರಿಸಿದ್ದು ನಿನ್ನ ಪ್ರೀತಿ ಮರಣ ಹೊಂದಿದ್ದು ನಿನ್ನ ಪ್ರೀತಿ ನನಗಾಗಿ ತಿರುಗಿ ಬರುವುದು ನಿನ್ನ ಪ್ರೀತಿ ಮರಣ ಹೊಂದಿದ್ದು ನಿನ್ನ ಪ್ರೀತಿ ನನಗಾಗಿ ತಿರುಗಿ ಬರುವುದು ನಿನ್ನ ಪ್ರೀತಿ ಆಮೆನ್ ಆಮೆನ್ ಯೆಸಯ್ಯ 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 ಆಮೆನ್ ಯೆಸಯ್ಯ ಯೆಸಯ್ಯ ನಿನ್ನ ಪ್ರೀತಿ ಎಷ್ಟೋ ಮಧುರ ಮಧುರ ಯೇಸು ನಿನ್ನ ಪ್ರೀತಿ ಎಷ್ಟೋ ಮಧುರ ಮಧುರ ಯೆಸಯ್ಯ 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 ಆಮೆನ್ ಯೆಸಯ್ಯ 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 ಬದಲಾಗದು ನಿನ್ನ ಪ್ರೀತಿ ನನ್ನನ್ನು ಬದಲಾಯಿಸಿದು ನಿನ್ನ ಪ್ರೀತಿ ಬದಲಾಗದು ನಿನ್ನ ಪ್ರೀತಿ ನನ್ನನ್ನು ಬದಲಾಯಿಸಿದು ನಿನ್ನ ಪ್ರೀತಿ ಭಯ ಹೊಂದಿದ್ದು ನಿನ್ನ ಪ್ರೀತಿ ನಿನ್ನಲ್ಲಿ ನನ್ನನ್ನು ನಡೆಸಿದ್ದು ನಿನ್ನ ಪ್ರೀತಿ ಭಯ ಹೊಂದಿದ್ದು ನಿನ್ನ ಪ್ರೀತಿ ನಿನ್ನಲ್ಲಿ ನನ್ನನ್ನು ನಡೆಸಿದ್ದು ನಿನ್ನ ಪ್ರೀತಿ ಯೆಸಯ್ಯ 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 ಯೇಸು ನಿನ್ನ ಪ್ರೀತಿ ಎಷ್ಟೋ ಎಷ್ಟೋ ಮಧುರ ಯೇಸು ನಿನ್ನ ಪ್ರೀತಿ ಎಷ್ಟೋ ಮಧುರ ಮಧುರ ಯೆಸಯ್ಯ 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 ದೇವರೇ ನಿನ್ನ ಮಹಿಮೆಯಾಗುತ್ತದೆ ನಿನಗೆ ಸ್ತೋತ್ರ 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 ನೆಲೆಯಲ್ಲಿಯೂ ಮಾರ್ಪಡದ ನಮ್ಮ ದಯೆ ಶೈಲಿಗಳ ಕರ್ತನಾದ ನಮ್ಮ ದೇವರೇ ನಿನಗೆ ಸ್ತೋತ್ರ ಜಗತ್ತನ್ನೇ ದಯಿಸುವಂತ ಅಗ್ನಿಯಾದ ನಮ್ಮ ದೇವರೇ ನಿನಗೆ ಸ್ತೋತ್ರ ಸಾವಿರಾರು ತಲೆಮಾರಿನವರೆಗೂ ಕೃಪೆಯನ್ನು ತೋರಿಸುವಂತ ಪ್ರೀತಿ ಸ್ವರೂಪನಾದ ನಮ್ಮ ದೇವರೇ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ ರಥಾಶ್ವಗಳಿಗೆ ಹೊಡೆಯನಾಗಿರುವ ನಮ್ಮ ಸರ್ವತೋಮನಾದ ದೇವರೇ ನಿನಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ಓ ದೇವರೇ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಎಲ್ಲ ಪರಿಶುದ್ಧರಲ್ಲಿ ಅತ್ಯಂತ ಮಹಾಪರಿಶುದ್ಧನಾದ ದೇವರು ನೀನು ಮಾತ್ರನೇ ಆಗಿರುವುದಕ್ಕಾಗಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವಪ್ಪ ಆಕಾಶದ ಮೇಲೆ ಭೂಮಿ ಮೇಲೆ ಕೊಡಲ್ಪಟ್ಟಿರುವ ಒಂದೇ ಒಂದು ಹೆಸರು ಅದು ಯೇಸುವೇ ನಿನ್ನ ಹೆಸರಾಗಿರುವುದಕ್ಕಾಗಿ ಸ್ತೋತ್ರಪ್ಪ ದೇವರೇ ನಿನ್ನ
ಹೆಸರಿನಲ್ಲಿ ನಮಗೆ ರಕ್ಷಣೆ ಇರುವುದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ನಿನ್ನ ಹೆಸರಿನಲ್ಲಿ ನಾವೆಲ್ಲ ಅಂಧಕಾರದ ಬಲಗಳು, ಲೋಕದ ಅಧಿಪತಿಯ ಸೈನ್ಯಗಳೆಲ್ಲ, ಮಾಟಮಂತ್ರದ ಶಕ್ತಿಗಳೆಲ್ಲ, ದುರಾತ್ಮನ ಕಾರ್ಯ ಸೈನ್ಯಗಳೆಲ್ಲವ ಯೇಸುವಿನ ಹೆಸರಿನಲ್ಲಿ ನಾವು ಭಯಗೊಳಿಸುವವರಾಗಿದ್ದೇವೆ. ಎಲ್ಲವುಗಳ ಮೇಲೆ ದೈವರ ಬೆಂಕಿ ಇಳಿಯಲಿ ಎಂದು ನಾವು ಬೇಡುವವರಾಗಿದ್ದೇವೆ. ಓ ನಮ್ಮ ದಹಿಸುವ ಅಗ್ನಿಯಾದ ದೇವರೇ, ನಿನ್ನ ಅಗ್ನಿಯಾಗಿ ಎಲ್ಲವನ್ನ ದಹಿಸಿ ಎಂದು ನಾವು ಬೇಡುವವರಾಗಿದ್ದೇವೆ ದೇವರೇ. ಓ ಕರ್ತನೇ, ನಿನ್ನ ಮಹಿಮೆ, ನಿನ್ನ ಪ್ರಸನ್ನತೆ ನಮ್ಮೆಲ್ಲರ ಮೇಲೆ ಇಳಿಯಲಿ ಕರ್ತನೇ. ಓ ಅದು ಪಂಚಶತ್ಮದ ದಿನದಲ್ಲಿ ಎಲ್ಲ ಶಿಷ್ಯರ ಮೇಲೆ ಇಳಿದು ಬಂದ ದಯೆ ದೇವರ ಆತ್ಮನೇ, ನೀನು ನಮ್ಮೆಲ್ಲರ ಮೇಲೆ ಇಳಿದು ಬಾ ಸ್ವಾಮಿ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವಪ್ಪ. ದೇವರೇ, ನಿನ್ನ ಮಹಿಮೆಯಿಂದ ನಮ್ಮೆಲ್ಲರನ್ನ ತುಂಬಿಸುವಪ್ಪ. ದೇವರೇ, ನಿನ್ನ ಮಹಿಮೆ ನಮ್ಮೆಲ್ಲರನ್ನು ಆವರಿಸಿಕೊಳ್ಳುವಪ್ಪ. ದೇವರೇ, ನಿನ್ನ ಪ್ರಸನ್ನತೆ ನಾವೆಲ್ಲರೂ ಅನುಭವಿಸುವಂತೆ ಆಶೀರ್ವದಿಸುವುದಿಲ್ಲ. ನಮ್ಮೆಲ್ಲರನ್ನ ಪವಿತ್ರ ಆತ್ಮ ಪವಿತ್ರರನ್ನಾಗಿ ನಿಂತರೆ ಮಾರ್ಪಡಿಸುವುದಿಲ್ಲ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವಪ್ಪ. ದೇವರೇ, ಇದುವರೆಗೆ ಯಾರಾದರೂ ಎಲ್ಲವನ್ನ ನೀನಿದ್ದು ನಡೆಸಿಕೊಂಡಿದ್ದಕ್ಕಾಗಿ ಸ್ತೋತ್ರಗಳನ್ನು ನಾವು ಸಲ್ಲಿಸುವವರಾಗಿದ್ದೇವೆ ದೇವರ. ಇನ್ನು ಮುಂದಿನ ಎಲ್ಲ ಭಾಗಗಳನ್ನಪ್ಪ ನಿನ್ನ ಕರುಣಿಗೆ ನಾವು ಒಪ್ಪಿಸಿಕೊಳ್ಳುವವರಾಗಿದ್ದೇವಪ್ಪ. ದೇವರೇ, ನಿಂತಾನೆ ನಿನ್ನ ಜೀವಗಳ ವಾಕ್ಯಗಳ ಮುಖಾಂತರವಾಗಿ ನಿಂತಾನೆ ನಮ್ಮ ಸಂಗಡ ಮಾತನಾಡು. ತಿಳಿಯಲಾದ ಮಹತ್ತಾದ ಗುಡಾರ್ಥಗಳು ಎಲ್ಲವನ್ನ ನಿಂತಾನೆ ನಮಗೆ ತಿಳಿಯಪಡಿಸಪ್ಪ. ಎಲ್ಲರ ಸಂಗಡ ದೇವರ ಆತ್ಮನೇ ನೀನು ಮಾತನಾಡು. ಯೆಹೋವನ ಮನೆಯನ್ನು ಕಟ್ಟದಿದ್ದರೆ ಅದನ್ನು ಕಟ್ಟಲು ಕಷ್ಟಪಡುವವನು ವ್ಯರ್ಥವಾದ ಕೆಲಸವನ್ನು ಮಾಡುತ್ತಾನೆ ಅಂತ ನಿನ್ನ ವಾಕ್ಯ ಹೇಳುತ್ತೆ. ಆದ್ರಿಂದ ದೇವರೇ, ನಿನ್ನ ವಾಕ್ಯ ನೀನು ನಿನ್ನ ಆತ್ಮಗಳ ಸಂಗಡ ಮಾತನಾಡು. ಆ ನಿನ್ನ ಮಾತು, ಆ ನಿನ್ನ ವಾಕ್ಯ ಪ್ರತಿಯೊಬ್ಬರ ಆತ್ಮದಲ್ಲೂ ಹೃದಯದಲ್ಲೂ ಅಳಿಯುವಂತಾಗಲಿ. ಅವರು 100ರಷ್ಟು ಫಲ ಕೊಡುವ ವೃಕ್ಷವಾಗಿ ಬೆಳೆಯತಕ್ಕಂಥ ಕಾರ್ಯವನ್ನ ದೇವರ ಆತ್ಮ ನೀನು ಮಾಡಿ ನಡೆಸಿದ. ಅದರ ಮಹಿಮೆ ನಿನಗೆ ಮಾತ್ರವೇ ಸಲ್ಲಬೇಕೆಂದು ಎಲ್ಲ ಘನಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬಿಡುವುದಕ್ಕೆ ನಾವೆಲ್ಲರೂ ಕುಳಿತುಕೊಳ್ಳೋಣ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರ ಆತ್ಮನಿದ್ದಾನೆ ಈ ದಿನ ನಮ್ಮೆಲ್ಲರನ್ನ ಸೇರಿಸುವುದಕ್ಕಾಗಿ ಸ್ತೋತ್ರ. ಅಕ್ಕಪಕ್ಕದೆಲ್ಲರೂ ಕೈ ಕೊಟ್ಟಲಿ. ದೇವರು ಅಕ್ಕಪಕ್ಕದ ಕೈ ಕೊಟ್ಟೆ ದೇವರಿಗೆ ಬನ್ನಿ, ಎಲ್ಲ ಬನ್ನಿ 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 ಕಡೆಲ್ಲ ಬನ್ನಿ ಬನ್ನಿ ಅಮ್ಮ ಬಾಮ್ಮ ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ ಅಂದ್ರೆ ದೇವರಿಗೆ ಮಹಿಮೆ ಆಗ್ಲಿ ಅಂತ ಅರ್ಥ. ಹಲ್ಲೆಲೂಯಾ. ಆಮೇನ್ ಅಂದ್ರೆ ಆಮೇನ್ ಅನ್ನೋದು ಯೇಸುವಿನ ಮತ್ತೊಂದು ಹೆಸರು. ಮತ್ತೆ ಇನ್ನೊಂದು ಅರ್ಥ ಅದೇನಂದ್ರೆ ನಾವು ಏನೇ ಪ್ರಾರ್ಥನೆ ಮಾಡ್ರು ಅದು ಅದೇ ರೀತಿಯಾಗಿ ಆಗ್ಲಿ ಎಂಬುದಾಗಿ ನಾವು ಕೊನೆಯಲ್ಲಿ ಪ್ರಾರ್ಥನೆಯಲ್ಲಿ ಆಮೇನ್ ಎಂಬುದಾಗಿ ಹೇಳ್ತೇವೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಹಾಗಾದ್ರೆ ದೇವರ ಆತ್ಮನ ಈ ದಿನ ನಮಗೆ ಕೊಟ್ಟಿರುವಂತ ವಾಕ್ಯವನ್ನ ನಾವು ಓದಿಕೊಳ್ಳೋಣ. 1ನೇ ಕೊರಿಂಥ 15ನೇ ಅಧ್ಯಾಯ 51ನೇ ವಾಕ್ಯದಿಂದ ಈ ದಿನ ನಾವು ದೇವರ ವಾಕ್ಯವನ್ನ ಮಾತನಾಡುವವರಾಗಿದ್ದೇವೆ. ಹಲ್ಲೆಲೂಯಾ. ಆ ವಾಕ್ಯದಲ್ಲಿ ದೇವರ ಆತ್ಮನ ಈ ದಿನ ನಮ್ಮ ಸಂಘ ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. ಸಹೋದರರೇ, ನಾವು ಹೇಳುವುದೇನೆಂದರೆ ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು. ಲಯವಾಗುವ ವಸ್ತು ನಿರ್ಲಯ ಪದವಿಗೆ ಬಾಧ್ಯವಾಗುವುದಿಲ್ಲ. ಕೇಳಿರಿ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ರಾಜ್ಯ ಅಂದ್ರೆ ಅದು ಪರಲೋಕ ರಾಜ್ಯ ಆಗಿದೆ. ಅದುವೇ ಸ್ವರ್ಗ ಅಂತ ಹೇಳ್ತೇವೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಅಲ್ಲಿದ್ದಾನೆ. ಆ ದೇವರು ಹೇಗಿದ್ದಾನೆ ಅಂದ್ರೆ ಆತ್ಮ ಸ್ವರೂಪನಾಗಿದ್ದಾನೆ. ಆತನು ನಾವು ಎಲ್ಲಿಟ್ರೆ ಅಲ್ಲಿ ಕೂತ್ಕೊಳಲ್ಲ, ಎಲ್ಲಿ ನಿಂತ್ರೆ ಅಲ್ಲಿ ನಿಲ್ಲೋ ಆತನು ಅಲ್ಲ. ಆತನು ಆತ್ಮ ಸ್ವರೂಪನಾಗಿ ಗಾಳಿ ಅಂತ ಇದ್ದಾನೆ. ನಮ್ಗೆ ಗಾಳಿ ಎಷ್ಟು ಜನ ನೋಡಿದ್ರೆ ಗಾಳಿ ನೋಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದು ಕಣ್ಣಿಗೆ ಕಾಣಿಸಲ್ಲ, ಆದ್ರೆ ಗಾಳಿ ಇದೆ. ಗಾಳಿ ನಾವು ಉಸಿರಾಡ್ತಾ ಇದೀವಿ. ಗಾಳಿಯಲ್ಲೇ ನಾವು ಇರೋದ್ರಿಂದನೇ ನಾವು ಜೀವಂತವಾಗಿದ್ದೇವೆ. ಆದ್ರೆ ಗಾಳಿ ಯಾರ ಕಣ್ಣಿಗೂ ಕಾಣಿಸಲ್ಲ. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರು ಕೂಡ ಇದ್ದಾನೆ, ಆದ್ರೆ ಆತನ ಯಾರ ಕಣ್ಣಿಗೂ ಕೂಡ ಕಾಣಿಸಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ಆತನು ಇದ್ದಾನೆ ಎಂಬುದನ್ನ ನಾವು ನಂಬುವವರಾಗಿರ್ಬೇಕು. ಯಾಕಂದ್ರೆ ಗಾಳಿ ಕೂಡ ಇದೆ, ಆದ್ರೆ ನಮ್ಮ ಕಣ್ಣಿಗೆ ಅದು ಕಾಣಿಸಲ್ಲ. ಆದ್ರೆ ನಮ್ಮ ಸುತ್ತಲೂ ಗಾಳಿ ಓಡಾಡ್ತಾ ಇರುತ್ತೆ. ಹಾಗೆ ಕೂಡ ಗಾಳಿಯನ್ನು ಸೃಷ್ಟಿ ಮಾಡಿರೋದು ಯಾರು ಅಂದ್ರೆ ದೇವರು. ದೇವರು ಹೇಳಿರೋದ್ರಿಂದ ಈ ಗಾಳಿ ಈ ಭೂಲೋಕದಲ್ಲಿ ಮಾತ್ರನೇ ಇದೆ. ಯಾಕಂದ್ರೆ ಮಂಗಳ ಗ್ರಹ ಇದೆ, ಇನ್ನು ನೆಪ್ಚೂನ್, ಪ್ಲೂಟೋ, ಇನ್ನು ಶನಿ ಗ್ರಹ ಎಂಬುದಾಗಿ ಗುರು ಗ್ರಹ, ಈ ರೀತಿ ಅನೇಕ ಗ್ರಹಗಳಿದ್ದಾವೆ ಸೌರಮಂಡಲದಲ್ಲಿ.
ಆದ್ರೆ ಆ ಎಲ್ಲಾ ಗ್ರಹಗಳಲ್ಲೂ ಗಾಳಿ ಇಲ್ಲ. ಆದ್ರೆ ಮುಖ್ಯವಾಗಿ ಭೂಮಂಡಲ ಎಂಬ ಈ ಗ್ರಹದಲ್ಲಿ ಮಾತ್ರ ದೇವರು ಗಾಳಿಯನ್ನು ಇಟ್ಟಿದ್ದಾನೆ. ಯಾಕೆ ಇಟ್ಟಿದ್ದಾನೆ ಅಂದ್ರೆ ಮನುಷ್ಯರು ಬದುಕಲಿ ಎಂಬುದಾಗಿ ದೇವರು ಈ ಗ್ರಹದಲ್ಲಿ ಗಾಳಿಯನ್ನ ಸೃಷ್ಟಿ ಮಾಡಿದ್ದಾನೆ. ಅದರಿಂದ ನಮ್ಗೆ ಗಾಳಿ ಇರೋದ್ರಿಂದ ನಾವು ಮನುಷ್ಯ ಈ ಭೂಮಿ ಗ್ರಹದಲ್ಲೇ ಬದುಕಬಹುದು. ಆದ್ರೆ ಸೈಂಟಿಸ್ಟ್ಗಳು ಹೇಳ್ತಾರೆ ನಾವು ಮಂಗಳ ಗ್ರಹಕ್ಕೂ ಕೂಡ ಬದುಕ್ಬಿಡ್ಬೋದು ಅಂಬುದಾಗಿ. ಅಲ್ಲೆಲೂಯ. ಅದ್ರಲ್ಲಿ ಏನಿರಲ್ಲ, ಗಾಳಿ ಇರಲ್ಲ, ನೀರಿರಲ್ಲ, ಅಲ್ಲಿ ಹೆಂಗೆ ತಾನೇ ಬದುಕಕ್ಕೆ ಸಾಧ್ಯ? ಮನುಷ್ಯನಿಗೆ ನೀರು, ಗಾಳಿ, ಬೆಳಕು ಇವೆಲ್ಲ ಇಂಪಾರ್ಟೆಂಟ್ ಆಗಿ ದೇವರು ಎಲ್ಲವನ್ನ ಸೃಷ್ಟಿ ಮಾಡಿರೋದು ಯಾವ ಗ್ರಹದಲ್ಲಿ ಅಂದ್ರೆ ಭೂಗ್ರಹದಲ್ಲಿ. ಅಲ್ಲೆಲೂಯ. ಆದ್ರಿಂದ ಈ ಗ್ರಹದಲ್ಲಿ ನಾವು ಜೀವಿಸುವಂತೆ ದೇವರು ತನ್ನ ಕೃಪೆಯನ್ನ ಕೊಟ್ಟಿದ್ದಾನೆ. ಹಾಗಾದ್ರೆ ದೇವರು ರಾಜ್ಯದಲ್ಲೂ ಕೂಡ ಯಾರು ಸೇರ್ತಾರೆ ಅಂದ್ರೆ ನಮಗಿರುವ ಆತ್ಮ ದೇವರ ರಾಜ್ಯವನ್ನ ಸೇರುವಂತದ್ದಾಗಿದೆ. ಹಾಗಾದ್ರೆ ನಮ್ಗಿರೋ ದೇಹ ಏನಾಗುತ್ತೆ? ಅದು ಸತ್ತು ಸಮಾಧಿ ಹೋಗುತ್ತೆ. ಅಲ್ಲೆಲೂಯ. ಯಾಕೆಂದ್ರೆ ದೇವರೇ ತಾನೇ ಆತನು ದೇಹಕ್ಕೆ ಸಾವನ್ನ ನೇಮಕ ಮಾಡಿರೋದ್ರಿಂದ ನಮ್ಮ ದೇಹ ಯಾವತ್ತೂ ಕೂಡ ದೇವರ ಪರಲೋಕ ರಾಜ್ಯ ಸ್ವರ್ಗಕ್ಕೆ ಸೇರಲು ಸಾಧ್ಯವಿಲ್ಲ. ಆದ್ರೆ ನಾವು ಬದುಕಿದ್ದಾಗಲೇ ಯೇಸುವನ್ನ ನಂಬುವುದರ ಮುಖಾಂತರವಾಗಿ ಮಾತ್ರ ನಮ್ಮ ಆತ್ಮ ದೇವರ ರಾಜ್ಯಕ್ಕೆ ಸೇರುವಂತ ಒಂದು ಅವಕಾಶವನ್ನ ದೇವರು ಕೊಟ್ಟಿದ್ದಾನೆ. ಅದರಿಂದ ದೇವರ ಆತ್ಮನ ಈ ದಿನ ನಮ್ಮೆಲ್ಲರನ್ನ ಈ ಸ್ಥಳಕ್ಕೆ ಆತನ ಕರೆತಂದಿದ್ದಾನೆ. ಯಾಕಂದ್ರೆ ನೀವು ಕೂಡ ಮುಂದೆ ಒಂದಿನ ದೇವ್ರಿಗೆ ಪ್ರಶ್ನೆ ಮಾಡ್ಬಿಡ್ಬೋದು, ದೇವ್ರೆ ನಿನ್ ಬಗ್ಗೆ ಭೂಮಿಲಿ ಇದ್ದಾಗ ಯಾರು ಕೂಡ ನನ್ಗೆ ಹೇಳಲೇ ಇಲ್ಲ, ನೀನೇ ದೇವ್ರ ಅಂದಾಗ. ಆದ್ರಿಂದ ನಾವು ನಿನ್ನ ನಂಬಲೇ ಇಲ್ಲ ಅಂದಾಗಿ ಕೆಲವರು ಸತ್ ಮೇಲೆ ಹೋಗಿ ದೇವ್ರನ್ನ ಪ್ರಶ್ನೆ ಮಾಡುವಂತ ಆತ್ಮಗಳು ಕೂಡ ಇರ್ತವೆ. ಆದ್ರಿಂದ ದೇವ್ರ ಏನ್ ಮಾಡ್ತಾನೆ ಅಂದ್ರೆ ಇವ್ರಿಗೆ ಗೋಲಕದಲ್ಲಿ ಬದುಕಿದ್ದಾಗಲೇ ಹೆಂಗವನ್ನ ಯಾರ್ದು ನನ್ನನ್ನೇ ಆದ್ರೂ ಉಪಯೋಗಿಸಿ, ನಿಮ್ಮನ್ನಾದ್ರೂ ಉಪಯೋಗಿಸಿ, ಯಾರನ್ನಾದ್ರೂ ಒಬ್ಬರು ದೇವ್ರ ಮಕ್ಕಳನ್ನ ಉಪಯೋಗಿಸಿ ದೇವ್ರ ಏನ್ ಮಾಡ್ತಾನೆ ಅಂದ್ರೆ ಆತನ ಬಗ್ಗೆ ಹೇಳುವ ರೀತಿ ಅಂತ ಕೆಲ್ಸನ ದೇವ್ರು ಮಾಡ್ತಾನೆ. ಅಲ್ಲೆಲೂಯ. ಆದ್ರಿಂದ ದೇವ್ರು ಈ ದಿನ ನಮ್ಮ ಮುಖಾಂತರ ನಿಮ್ಮ ಸಂಗಡ ಮಾತನಾಡ್ತಾ ಇದ್ದೇನೆ. ನೀವು ದೇವರ ಮಗನು ಮಗಳು ಆಗಿದ್ದೀರಿ, ಆತನೇ ನಿಮ್ಮನ್ನ ಸೃಷ್ಟಿ ಮಾಡಿರುವ ದೇವರಾಗಿದ್ದಾನೆ. ಅಲ್ಲೆಲೂಯ. ಆದ್ರಿಂದ ಸತ್ಯ ದೇವರನ್ನ ನೀವು ತಿಳಿದುಕೊಳ್ಳಬೇಕು. ಆದ್ರಿಂದ ಯೇಸು ಕ್ರಿಸ್ತನು ಹೇಳ್ತಾನೆ, ಆ ಸತ್ಯ ಯಾರಂದ್ರೆ ನಾನೇ ಸತ್ಯ ಅಂತ ಹೇಳ್ತಾನೆ. ಅಲ್ಲೆಲೂಯ. ಯಾಕೆಂದ್ರೆ ಯೇಸು ಕ್ರಿಸ್ತನು ಹೇಳ್ತಾನೆ, ನನಗಿಂತ ಮುಂಚೆ ಬಂದವರೆಲ್ಲರೂ ಕಲ್ಲರು ಕದೀಮರಾಗಿದ್ರು, ಅವರೆಲ್ಲರೂ ಕದ್ಕೊಂಡು ಸುಳ್ಕೊಂಡು ಎಲ್ಲ ಹೊರಟೋಗುವಂತವರಾಗಿದ್ರು. ಆದ್ರೆ ನಾನಾದ್ರೂ ಜೀವ ಇರ್ಬೇಕೆಂಬುದಾಗಿ, ನಿತ್ಯ ಜೀವ ಕೊಡ್ಬೇಕೆಂಬುದಾಗಿ ನಾನು ಈ ಲೋಕಕ್ಕೆ ಬಂದಂತ ನಿಜವಾದ ದೇವರು ಎಂಬುದಾಗಿ. ಅಲ್ಲೆಲೂಯ. ಯಾಕೆಂದ್ರೆ ಲೋಕದಲ್ಲಿ ಅನೇಕ ದೇವರು ಎಂಬುದಾಗಿ ಬಂದ್ರು, ಆ ದೇವರುಗಳು ಮತ್ತೊಬ್ಬ ಶತ್ರುಗಳನ್ನ ಸಾಯಿಸಿದ್ರು. ಅಲ್ಲೆಲೂಯ. ಈಗ ಕೃಷ್ಣ ಕಂಸನನ್ನ ಕೊಂದ, ರಾಮ ರಾವಣನ ಕೊಂದ. ಒಬ್ಬೊಬ್ಬ ದೇವರು ಒಂದೊಂದು ದೇವರುಗಳ ಒಬ್ಬೊಬ್ಬ ಮನುಷ್ಯನ ವೈರಿಯಾಗಿದ್ದಂತ ಮನುಷ್ಯನ ಅವರೆಲ್ಲ ಕೊಂದ್ಬಿಟ್ರು. ಹಾಗಾಗಿ ಲೋಕದ ಜನ ಅವರನ್ನ ಹೇಳಿದ್ರು, ಇವರೇ ದೇವ್ರ ಎಂಬುದಾಗಿ. ಆದ್ರೆ ನಮಗೂ ಕೂಡ ಬೈಬಲಲ್ಲಿ ದೇವ್ರು ಅಂತ ಒಬ್ಬರೇ ಇದ್ದಾರೆ, ಆತನ ಯೇಸು ಕ್ರಿಸ್ತನು. ಅಲ್ಲೆಲೂಯ. ಹಾಗಾದ್ರೆ ಯೇಸು ಯಾರನ್ನ ಕೊಂದ ಅಂತ ನಾವು ಪ್ರಶ್ನೆ ಹಾಕಿದ್ರೆ ಯೇಸು ಇಡೀ ಪ್ರಪಂಚದಲ್ಲಿ ಯಾರನ್ನೂ ಕೊಂದೇ ಇಲ್ಲ. ಅಲ್ಲೆಲೂಯ. ಆದ್ರೂ ಇಡೀ ಪ್ರಪಂಚದಲ್ಲಿ ಈಗಲೂ ಕೂಡ ಯೇಸುನ್ನೇ ಜಾಸ್ತಿ ಜನ ನಂಬುವವರಾಗಿದ್ರು. ಕಾರಣ ಯೇಸು ಅವ್ರನ್ನ ಸಾಯಿಸಿ ನಾನು ದೇವ್ರೆಂಬ ತೋರಿಸ್ಕೋಬಾರ್ದು, ಅವ್ರನ್ನ ಪ್ರೀತಿಸಿ ನಾನು ದೇವ್ರ ಎಂಬುದನ್ನ ತೋರಿಸ್ಕೊಳ್ಬೇಕೆಂಬುದಾಗಿ ಹೇಳಿ ಆತನು ತೀರ್ಮಾನ ಮಾಡಿದ್ದಾನೆ. ಆದ್ರಿಂದ ದೇವರು ನಿಜವಾದ ದೇವ್ರು ಅಂದ್ರೆ ನಮ್ಮನ್ನ ಪ್ರೀತಿಸುವವನಾಗಿರ್ಬೇಕು. ಆದ್ರಿಂದ ದೇವ್ರೆ ನಮ್ಗೆ ಹೇಳ್ಕೊಟ್ಟ ಯೇಸುವನ್ನ ನಂಬುವವರಿಗೆ ನಿಮ್ಮ ವೈರಿಗಳನ್ನು ಕೂಡ ನೀವು ಪ್ರೀತಿ ಮಾಡಿ ಎಂಬುದಾಗಿ ಹೇಳ್ಕೊಟ್ಟಿದ್ದೆ. ಅಲ್ಲೆಲೂಯ. ಯಾಕಂದ್ರೆ ಇಂಥ ಮಾತುಗಳನ್ನ ಲೋಕದ ಯಾವ ಜನರು ಕೂಡ ಯಾರು ಕೂಡ ಹೇಳಲು ಸಾಧ್ಯವಿಲ್ಲ. ಯಾಕಂದ್ರೆ ನಿಜವಾದ ದೇವರು ಮಾತ್ರ ಅದನ್ನು ಡೈರೆಕ್ಟ್ ಆಗಿ ಸ್ಟ್ರೈಟ್ ಆಗಿ ಹೇಳ್ತಾನೆ, ನಾನು ಲೋಕದ ಎಲ್ಲಾ ಜನರನ್ನ ಪ್ರೀತಿಸ್ತೀನಿ, ಆದ್ರಿಂದ ನೀವು ನನ್ನ ಮಕ್ಕಳಾಗಿದ್ರೆ ನೀವು ಲೋಕದ ಎಲ್ಲಾ ಜನರು, ಎಲ್ಲಾ ಜಾತಿ, ಎಲ್ಲಾ ಕುಲ, ಭಾಷೆ ಜನರನ್ನ ನೀವು ಪ್ರೀತಿ ಮಾಡುವವರಾಗಿರ್ಬೇಕು ಎಂಬುದಾಗಿ ನಿಜವಾದ ದೇವರು ಹೇಳ್ಕೊಡುವವನಾಗಿದ್ದಾನೆ. ಅಲ್ಲೆಲೂಯ. ಆ ದೇವರು ಈ ದಿನ ನಮ್ಗೆ ಹೇಳ್ತಾ ಇದ್ದಾನೆ, ನಾನು ಆತ್ಮ ಸ್ವರೂಪನಾದ ದೇವರು, ನಿಮ್ಮ ಆತ್ಮ ಕೂಡ ನನ್ನ ರಾಜ್ಯದಲ್ಲಿ ಬಂದು ಸೇರ್ಬೇಕಂದ್ರೆ ನೀವು ಭೂಮಿಯಲ್ಲಿ ಬದುಕಿದ್ದಾಗಲೇ ನೀವು ನನ್ನನ್ನ ಸ್ವಂತ ದೇವರೆಂಬುದಾಗಿ ನೀವು ನಂಬುವವರಾಗಿರ್ಬೇಕು. ಆಗ ಮಾತ್ರ ನಿಮ್ಮ ಆತ್ಮ ನನ್ನ ರಾಜ್ಯವನ್ನ ಸೇರುತ್ತೆ. ಅಲ್ಲೆಲೂಯ. ಯಾಕಂದ್ರೆ ದೇಹದ ಆಯುಸ್ಸು 60, 80, 100 ಅಷ್ಟೇ. ಅಲ್ಲೆಲೂಯ. ಆದ್ರೆ ನಮಗೋಗಿ ದೇವರ ಆತ್ಮವನ್ನ ನಮ್ಮ ದೇಹದ ಒಳಗಡೆ ಇಟ್ಟಿದ್ದಾನೆ. ಯಾಕಂದ್ರೆ ಸತ್ತು ಬಿಟ್ರೆ ಒಬ್ಬ ಮನುಷ್ಯನ್ ಹೇಳ್ತಾರೆ ಆ ಮನೆಯವರೇ, ಏನ ಎತ್ಬಿಡಿ, ಯಾಕಂದ್ರೆ ಡೆಡ್ ಬಾಡಿ ತುಂಬಾ ದಿನ ಆವಾಗಿದ್ರೆ ಇಲ್ಲೇ ವಾಸನೆ ಬಂದ್ಬಿಡುತ್ತೆ, ಬೇಗ ಸಮಾಧಿಗೆ ಸೇರಿಸ್ಬಿಡಿ ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ಡೆಡ್ ಬಾಡಿ ಅಂತ ಹೇಳ್ತಾರೆ, ಯಾಕಂದ್ರೆ ಎಣ ಅಂತ ಹೇಳ್ತಾರೆ. ಅಂದ್ರೆ ಯಾಕಂದ್ರೆ ಅವ್ರ ಆತ್ಮ ಅವನ್ನ ಬಿಟ್ಟೋಗಿರುತ್ತೆ. ಆದ್ರಿಂದ ಎಣ ಅಂತ ಹೇಳ್ಬಿಡ್ತಾರೆ. ಅವನ ಆತ್ಮ ದೇಹದಲ್ಲಿ ಇದ್ರೆ ಇವನು ಮನುಷ್ಯ, ನಿಮ್ಮ ಹೆಸರು ಏನೇನಿರುತ್ತೋ ಅದ್ ನಿಮ್ಮ ಹೆಸರು ಹಿಡ್ದು ಕರೀತಾರ ಜನ. ಅಲ್ಲೆಲೂಯ. ಆದ್ರೆ ನಾವು ಸುಧಾಗ್ಬಿಟ್ರೆ ಎಣ ಎಂಬುದಾಗಿ ಡೆಡ್ ಬಾಡಿ ಅಂತ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಆತ್ಮ ನಮ್ಮ ದೇಹನ ಬಿಟ್ಟೋಗ್ಬಿಟ್ರೆ ನಮ್ಮ ಹೆಸರೇ ನಮ್ಮ ದೇಹಕ್ಕೆ ಇರೋದಿಲ್ಲ. ಹಾಗಾದ್ರೆ ನಮ್ಗೆ ಹೆಸರು ಯಾವ್ದಕ್ಕಂದ್ರೆ ಲೋಕದಲ್ಲಿ ದೇವ್ರು ತಂದೆ ತಾಯಿಗಳ ಮುಖಾಂತರ ಕೊಡ್ಸಿತಾನಂದ್ರೆ
ಅದು ನಮ್ಮ ಆತ್ಮಕ್ಕೆ ದೇವರು ಕೊಡಿಸಿದ್ದಾನೆ. ನಮ್ಮ ಆತ್ಮದ ಹೆಸರು ಅದಾಗಿದೆ. ಆದ್ರಿಂದ ನಮ್ಮ ಆತ್ಮ ದೇಹನ ಬಿಟ್ಟು ಹೊರಟೋಗ್ಬಿಟ್ರೆ ಡೆಡ್ ಬಾಡಿನ ಬೇಗ ಸಮಾಧಿಗೆ ತೆಗೆದುಕೊಂಡು ಹೋಗ್ಬಿಡಿ. ಯಾಕಂದ್ರೆ ಹೆಣ್ಣು 3-4 ದಿನ 1 ವಾರ ಇಟ್ಬಿಟ್ರೆ ವಾಸನೆ ಜಾಸ್ತಿ ಬಂದ್ಬಿಡುತ್ತೆ ಅಂತ ಹೇಳಿ ಸ್ವಂತ ಮನೆಯವರೇ ಡೆಡ್ ಬಾಡಿನ ತಗೊಂಡೋಗಿ ಎಲ್ಲ ಒಂದ್ ಕಡೆ ಹಾಕ್ಬಿಡ್ತಾರೆ. ಅಲ್ಲಿಯ ಆದ್ರಿಂದ ನಮ್ಮ ನಿಜವಾದ ಹೆಸರು ನಮ್ಗೆ ಇಟ್ಟಿರೋದು ದೇಹಕ್ಕಲ್ಲ. ನಾವು ಅನ್ಕೊಂಡಿದ್ದೀವಿ ಹುಡ್ದಾಗ ಸ್ಕೂಲ್ಗಳಲ್ಲಿ ಸೇರಿಸುವಾಗ ಮಕ್ಕಳನ್ನು ಕೂಡ ನನ್ನ ಮಗನ ಹೆಸರು ಇದೆ ಅಂತ ಎಲ್ಲ ಸೇರಿಸಿ ನಾವು ಸ್ಕೂಲ್ಗೆ ಸೇರಿಸ್ತೀವಿ. ಆದ್ರೆ ನಾವು ಅವರೆಲ್ಲ ದೊಡ್ಡವರಾಗಿ ಸತ್ತೋದ್ಮೇಲೆ ನಮಗೆಲ್ಲ ಗೊತ್ತಾಗಿರುತ್ತೆ ಅವ್ರ ಹೆಸರು ಈಗ ಭೂಮಿ ಮೇಲೆ ಇರೋದಿಲ್ಲ. ಯಾಕಂದ್ರೆ ಅವ್ರ ಆತ್ಮ ಅವ್ರನ್ನ ಬಿಟ್ಟು ಹೊರಟೋಗಿರುತ್ತೆ. ಆದ್ರಿಂದ ನಮ್ಮ ಆತ್ಮ ಬಿಟ್ಟು ಹೋಗೋದ್ರೊಳಗೇನೆ ದೇವರು ನಮ್ಗೆ ಹೆಸರು ಹೇಳ್ತಾ ಇದ್ದಾನೆ, ನೀವು ನನ್ನನ್ನ ನಂಬಿದಾಗಲೇ ಬದುಕಿರುವಾಗಲೇ ನೀನು ನನ್ನನ್ನ ಸ್ವಂತ ದೇವರನ್ನಾಗಿ ಸ್ವೀಕರಿಸು. ಯಾಕಂದ್ರೆ ನಮ್ಗೆ ಒಂದೇ ಅವಕಾಶ. ಲೋಕದಲ್ಲಿ ಎಲ್ಲ ಹೇಳ್ತಾರೆ 7 ಜನ್ಮ ಇದೆ, ಇನ್ನು 14 ಜನ್ಮ ಇದೆ, ಮುಂದಿನ ಜನ್ಮ ಇದ್ರೆ ಯೇಸು ನಂಬ್ಕೊಂತೀನಿ ಅಂತ ಕೆಲವರೆಲ್ಲ ಹೇಳ್ತಾರೆ. ಆದ್ರೆ ದೇವ್ರ ವಾಕ್ಯ ಸ್ಪಷ್ಟವಾಗಿ ಯೇಸು ಸತ್ಯ ದೇವರಾಗಿರೋದ್ರಿಂದ ಆತನ ಸತ್ಯವಾಗಿ ಹೇಳ್ತಾನೆ, ನಿಮ್ಗೆ ನಾನು ಒಂದೇ ಜನ್ಮ ಕೊಟ್ಟಿದ್ದೇನೆ. ಈ ಜನ್ಮದಲ್ಲೇ ನೀವು ಸಾಯೋದ್ರೊಳಗೆ ನನ್ನನ್ನು ನೀವು ನಂಬುವುದಾದ್ರೆ ನೀವು ನನ್ನ ರಾಜ್ಯವನ್ನ ಸೇರುತ್ತೀರಿ, ನನ್ನ ಸಂಗಡ ಶಾಶ್ವತವಾಗಿ ಬದುಕುವವರಾಗಿದ್ದೀರಿ. ಯಾಕಂದ್ರೆ ಆತ್ಮಕ್ಕೆ ಸಾವಿಲ್ಲ. ಆತ್ಮ ಎಷ್ಟು ವರ್ಷ ಬದುಕುತ್ತೆ ಅಂದ್ರೆ 1 ಕೋಟಿ ವರ್ಷ ಆದ್ರೂ ಅದು ಬದುಕುತ್ತೆ, 100 ಕೋಟಿ ವರ್ಷ ಆದ್ರೂ ಅದು ಬದುಕುತ್ತೆ, 1000 ಕೋಟಿ ವರ್ಷ ಆದ್ರೂ ಕೂಡ ನಮ್ಮ ಆತ್ಮ ಬದುಕುತ್ತೆ, 1,00,000 ಕೋಟಿ ವರ್ಷಗಳು ಆದ್ರೂ ಕೂಡ ನಮ್ಮ ಆತ್ಮಕ್ಕೆ ಸಾವಿರೋದಿಲ್ಲ, ಅದು ಶಾಶ್ವತವಾಗಿ ಬದುಕುತ್ತೆ. ಆದ್ರಿಂದ ಈ ಅಂತ ಆತ್ಮ ಶಾಶ್ವತವಾಗಿ 100,000 ಕೋಟಿ ವರ್ಷಗಳು ನಮ್ಮ ಆತ್ಮ ನರಕದಲ್ಲಿ ಪಾಲಾಗಿ ನರಕದಲ್ಲಿ ಕಿರ್ಚಾಟ ವೇದನೆ ಕೊಟ್ಕೊಂತ ಬದುಕೋ ಬದಲು ದೇವರ ಸಂಗಡ ಸ್ವರ್ಗ ರಾಜ್ಯದಲ್ಲಿ ಸಂತೋಷದಿಂದ ಇರಬೇಕೆಂಬುದಾಗಿ ಯೇಸು ಕ್ರಿಸ್ತನೇ ಪರಲೋಕವನ್ನ ಬಿಟ್ಟು ಭೂಮಿಗೆ ಬಂದವನಾಗಿದ್ದಾನೆ. ಹಾಲೆಲೂಯಾ. ಯಾಕಂದ್ರೆ ನಿಜವಾದ ದೇವರಂದ್ರೆ ನಮಗೋಸ್ಕರ ಎಲ್ಲವನ್ನ ಬಿಟ್ಟು ಬರ್ಬೇಕು. ಹಾಲೆಲೂಯಾ. ಆಗ ಆತನ ನಿಜವಾದ ದೇವರಾಗಿರ್ತಾನೆ. ಆದ್ರಿಂದ ಯೇಸು ಕ್ರಿಸ್ತನ ನಮಗೋಸ್ಕರ ಪರಲೋಕದಲ್ಲಿ ಆತನ ರಾಜನಾಗಿದ್ರು ಕೂಡ ಅದೆಲ್ಲವನ್ನ ಮನುಷ್ಯರಾದ ನಮಗೋಸ್ಕರ ಬಿಟ್ಟು ಬಂದನು. ಹಾಲೆಲೂಯಾ. ಆದ್ರಿಂದ ದೇವರು ಹೇಳ್ತಾ ಇದ್ದಾನೆ, ಆ ಪರಲೋಕ ರಾಜ್ಯದಲ್ಲಿ ಸ್ವರ್ಗ ರಾಜ್ಯದಲ್ಲಿ ನಿಮ್ಮ ರಕ್ತ ಮಾಂಸ ಅಂದ್ರೆ ನಮ್ಮ ದೇಹ ಇದ್ಯಾವುದು ಕೂಡ ದೇವರ ರಾಜ್ಯ ಸೇರೋದೇ ಇಲ್ಲ. ಆದ್ರೆ ಈ ದೇಹಕ್ಕೋಸ್ಕರ ನಾವು ಬೆಳಿಗ್ಗೆ ಇದ್ರೆ ಎಷ್ಟೆಲ್ಲ ನಾವು ಕ್ಲೀನ್ ಆಗಿ ರೆಡಿ ಆಗೋದು, ಎಷ್ಟೆಲ್ಲ ನಾವು ಮೇಕಪ್ ಮಾಡೋದು ಏನೇನೋ ಮಾಡಿರ್ತೀವಿ. ಆದ್ರೆ ಇದೆಂತ ದೇಹ ಆದ್ರೆ ಇದು ಮಣ್ಣಿನ ದೇಹ, ಮಣ್ಣಿಂದ ಬಂದಿದ್ದು ತಿರ್ಗಾ ಮಣ್ಣಿಗೆ ಸೇರತಕ್ಕದ್ದು ಅಂತ ಹೇಳುತ್ತೆ. ಹಾಲೆಲೂಯಾ. ಆದ್ರಿಂದ ನಾವು ದೇವರ ಮಗಳಾಗ್ಬೇಕು, ಸಾಯೋದ್ರೊಳಗೆ ಆಗ್ಬೇಕು. ಹಾಲೆಲೂಯಾ. ಅದೇ ರೀತಿಯಾಗಿ ದೇವರು ಈ ದಿನ ಮತ್ತೊಂದು ನಮ್ಗೆ ಗುಪ್ತವಾಗಿದ್ದ ವಿಷಯನ ಆತನ ಈ ದಿನ ನಮ್ಮ ಸಂಗಡ ಆತನ ಮಾತನಾಡ್ತಾ ಇದ್ದಾನೆ. ಇದುವರೆಗೂ ಗುಪ್ತವಾಗಿದ್ದ ಸಂಗತಿಯನ್ನ ನಾನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೆಯ ತುತ್ತೂರಿ ಧ್ವನಿ ಊದಲಾಗಿ ನಾವೆಲ್ಲರೂ ಒಂದೇ ಕ್ಷಣದಲ್ಲಿ ರೆಪ್ಪೆ ಬಿಡುವಷ್ಟರೊಳಗಾಗಿ ಮಾರ್ಪಡಬೇಕು. ಹಾಲೆಲೂಯಾ. ಹಾಗಾದ್ರೆ ಯೇಸುವಿನ ನಂಬುಗಿದ್ದವರಿಗೆ ಮಾತ್ರ ಇದು ರಹಸ್ಯ ಬರೋಣ ಎಂಬುದಾಗಿ ಯೇಸು ಕ್ರಿಸ್ತನ ಇಟ್ಟಿದ್ದಾನೆ. ಇದು ಎಷ್ಟು ನಿಮಿಷ ಬರುತ್ತೆ ಅಂದ್ರೆ ಕಣ್ಣು ರೆಪ್ಪೆ ಬಡಿಯೋಷ್ಟೊತ್ತಿಗೆ ನಾವು ಈ ಭೂಲೋಕನೇ ಬಿಟ್ಟು ಪರಲೋಕದ ಕಡೆಗೆ ನಾವು ಹೊರಟೋಗ್ತೇವೆ. ಹಾಗಾದ್ರೆ ನಾವು ಬೆಂಗಳೂರಿಂದ ಇಲ್ಲಿ ಬರೋಕ್ಕೆ 4 ಅವರ್ ಬೇಕಾಗಿದೆ. ನಾವ್ ಇಲ್ಲಿಂದ ದೇವ್ರ ರಾಜ್ಯ ಸ್ವರ್ಗ ರಾಜ್ಯಕ್ಕೆ ಸೇರ್ಬೇಕಂದ್ರೆ ದೇವ್ರು ನಮ್ಗೆ ಎಷ್ಟು ಟೈಮ್ ಕೊಟ್ಟಿದ್ದಾನೆ ಅಂದ್ರೆ ಒಂದೇ 1 ನಿಮಿಷ. ಹಾಲೆಲೂಯಾ. ಆದ್ರಿಂದ ಅಕ್ಕಪಕ್ಕದಲ್ಲಿರೋ ಕೈ ಕೊಟ್ಟೇಳಿ ದೇವ್ರು ನಿಮ್ಗೆ 1 ನಿಮಿಷ ಟೈಮ್ ಕೊಟ್ಟಿದ್ದಾನೆ. ದೇವ್ರು ನಿಮ್ಗೆ 1 ನಿಮಿಷ ಹಾಲೆಲೂಯಾ. ಆದ್ರಿಂದ ಯೇಸು ಕ್ರಿಸ್ತನು ಹೇಳ್ತಾನೆ, ಕಡೆಯ ತುತ್ತೂರಿ ಧ್ವನಿ ಓದುವಾಗ ನಾವೆಲ್ಲರೂ ಒಂದೇ ಕ್ಷಣದಲ್ಲಿ ರೆಪ್ಪೆ ಬಿಡುವಷ್ಟೊತ್ತಿಗಾಗಿ ನಾವು ಮಾರ್ಪಡುವೆವು ಎಂಬ. ಹಾಲೆಲೂಯಾ. ಆದ್ರೆ ನಮ್ಮ ದೇಹ, ಯೇಸುವಿನ ನಂಬಿದವರ ದೇಹ ಅದು ರೂಪಾಂತರವಾಗಿ ಬದಲಾಗಿ ಆತ್ಮವಾಗಿ ದೇವರ ರಾಜ್ಯವನ್ನ ಸ್ವರ್ಗ ರಾಜ್ಯವನ್ನ ಸೇರ್ಬಿಡುತ್ತೆ. ಆದ್ರೆ ನಮ್ಮದೇನವರ ಪರಿಸ್ಥಿತಿ, ಅವ್ರು ಇಲ್ಲೇ 7 ವರ್ಷ ಉಪದ್ರವ ಕಾಲವನ್ನ ಸೇರ್ಬೇಕೆಂಬುದಾಗಿ ದೇವರ ಕಾಲವನ್ನ ನೇಮಿಸಿದ್ದಾನೆ. ಆ ಉಪದ್ರವ ಕಾಲದಲ್ಲಿ ಭೂಮಿಯಿಂದ ಬೆಂಕಿ ಬರುತ್ತೆ, ಸೂರ್ಯನಿಂದ ಕೂಡ ಬೆಂಕಿ ಬೀಳುತ್ತೆ, 40-50 kg ಆನೆಕಲ್ಲಿನ ಮಳೆ ಕೂಡ ಈ ಭೂಮಿಯಲ್ಲಿ ಸುರಿಯುತ್ತೆ. ನಾವು ಪ್ರತಿದಿನ ನೀರು ಕುಡಿತಾ ಇದ್ದೀವಿ. ನೀರೆಲ್ಲ ಕೂಡ ದೇವರು ಮುಂದೆ ರಕ್ತವನ್ನಾಗಿ ಬದಲಾಯಿಸುವವನಾಗಿದ್ದಾನೆ. ಆಮೇಲೆ ಇದೆಲ್ಲವೂ ಕೂಡ ಉಪದ್ರವ ಕಾಲದಲ್ಲಿ ಸಂಭವಿಸುತ್ತೆ. ಈ ಕಾಲದಲ್ಲಿ ಯೇಸುವಿನ ನಂಬಿದವರು ಹೋಗ್ಬಾರ್ದು ಅಂತ ಹೇಳಿ ಯೇಸು ಕ್ರಿಸ್ತನ ನಂಬಿದವ್ರಿಗೆ ಮಾತ್ರ ಈ ರಹಸ್ಯ ಬರಣವನ್ನು ಇಟ್ಟಿದ್ದಾನೆ. ಆದ್ರಿಂದ ಈ ನಂಬಿದವರು ಏನಾಗ್ತಾರೆ ಅಂದ್ರೆ ಕಡೆಯ ತುತ್ತೂರಿ ಧ್ವನಿ ಓದಲಾಗಿ ನಾವೆಲ್ಲರೂ ಒಂದೇ ಕ್ಷಣದಲ್ಲಿ ರೆಪ್ಪೆ ಬಿಡುವಷ್ಟೊತ್ತಿಗೆ ಮಾರ್ಪಟ್ಟು ತುತ್ತೂರಿ ಓದಲಾಗಿ
ಸತ್ತವರು ನಿರ್ಲಯವಾಗಿ ಎಬ್ಬಿಸಲ್ಪಡುವರು. ಹಾಲೆಲೂಯ. ಆದರೆ ತುತ್ತೂರು ಓದುವಾಗ ಸತ್ತವರು ಮೊದಲು ಎದ್ದು ಬರುವರು ಅಂದ್ರೆ ಯೇಸು ಕ್ರಿಸ್ತನನ್ನ ನಂಬಿ ಸತ್ತವರೆಲ್ಲರೂ ಈಗ ಪರದೇಶಿ ಎಂಬ ಸ್ಥಳ ಇರುತ್ತೆ. ಆ ಸ್ಥಳದಲ್ಲಿ ಅಬ್ರಹಾಮ್, ಇಸಾಕ್, ಯಾಕೋಬ್, ಮೋಶೆ, ಎಲಿ ಇವರೆಲ್ಲರೂ ಅಲ್ಲಿ ದೇವ ಜನರಾಗಿ ಪರಿಶುದ್ಧರಾಗಿ ಜೀವಿಸಿದಂತ ಎಲ್ಲಾ ವ್ಯಕ್ತಿಗಳು, ಸೇವಕರು ಅಲ್ಲಿ ಇದುವರೆಗೂ ವಿಶ್ರಾಂತಿ ಪಡಿತಾ ಇರ್ತಾರೆ. ಅಲ್ಲಿಂದ ಅವರು ಎದ್ದು ಬರುವವರಾಗಿದ್ದಾರೆ. ನಂತರ ದೇವರ ವಾಕ್ಯ ಮುಂದದ್ದು ಹೇಳುತ್ತೆ, ನಾವು ಮಾರ್ಪಡೆಯುವು, ಸತ್ತವರು ಎಬ್ಬಿಸಲ್ಪಡುವರು, ನಾವು ಮಾರ್ಪಡೆಯುವು. ದಯವಾಗುವ ಈ ದೇಹವು ನಿರ್ಲಯತ್ವವನ್ನು ಧರಿಸಿಕೊಳ್ಳುವುದು, ಮರಣಾಧೀನವಾಗಿರುವ ಈ ದೇಹ ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ. ಹಾಲೆಲೂಯ. ಹಾಗಾದ್ರೆ ಮರಣಾಧೀನವಾಗಿರುವಂತ ಈ ದೇಹ ಏನಾಗುತ್ತೆ, ಒಂದೇ ನಿಮಿಷದಲ್ಲಿ ದೇವರ ಅಮರತ್ವವನ್ನು ಕೊಡ್ತಾನೆ. ಅಮರತ್ವ ಅಂದ್ರೆ ಏನು ಅಂದ್ರೆ ಶಾಶ್ವತವಾಗಿ ಬದುಕುವಂತ ಒಂದು ಆಶೀರ್ವಾದ. ಹಾಲೆಲೂಯ. ಈಗ ಲೋಕದಲ್ಲಿ 100 ವರ್ಷ ನಿಮ್ಮ ಮನುಷ್ಯ ಬದುಕಬೇಕಂತ ಕೆಲವು ಸೈಂಟಿಸ್ಟ್ಗಳು ಏನೇನೋ ಕಂಡು ಹಿಡಿಯುತ್ತಾ ಇದ್ದಾರೆ, ಪ್ರಯಾಸ ಪಡ್ತಾ ಇದ್ದಾರೆ. ಆದ್ರೆ ಮರಣದಿಂದ ಯಾರನ್ನು ಕೂಡ ತಪ್ಪಿಸಕ್ ಸಾಧ್ಯ ಆಗಲಿಲ್ಲ. ಆದ್ರೆ ಯೇಸು ಕ್ರಿಸ್ತನು ಈ ದೇಹದ ಮರಣದಿಂದ ತಪ್ಪಿಸೋದಕ್ಕಾಗಿ ಬರಲಿಲ್ಲ. ಆತ್ಮ ಅನ್ನೋದು ನಮಗಿದೆ. ಈ ಆತ್ಮದ ಮರಣದಿಂದ ತಪ್ಪಿಸೋದಕ್ಕೋಸ್ಕರನೇ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದನು. ಹಾಲೆಲೂಯ. ಈಗ ಲೋಕದವರೆಲ್ಲ ಹೇಳ್ತಾರೆ ಯೇಸುನ ನಂಬದ್ರೆ ಕನ್ವರ್ಟ್ ಮಾಡ್ತಾರೆ, ಸಭೆಗೆ ಹೋದ್ರೆ ಕನ್ವರ್ಟ್ ಆಗ್ಬಿಡ್ತಾರೆ ಅಂದೆ. ಯೇಸು ಕನ್ವರ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಯೇಸುನೇ ಕ್ರಿಶ್ಚಿಯನ್ ಅಲ್ಲ ಅಂದ್ಮೇಲೆ ಯೇಸು ಕ್ರಿಶ್ಚಿಯನ್ ಆಗಿ ಬದಲಾಯಿಸಿ ಏನ್ ಪ್ರಯೋಜನ? ಹಾಲೆಲೂಯ. ಆದ್ರಿಂದ ಯೇಸು ಕ್ರಿಸ್ತನು ಯಾವ್ದೋ ಒಂದು ಜಾತಿಗೆ ಸೀಮಿತವಾದಂತ ದೇವರಲ್ಲ. ದೇವರು ಅಂದ್ರೆ ಎಲ್ಲಾ ಜಾತಿಗೂ ಆತನ ದೇವರಾಗಿರ್ಬೇಕು. ಆಗ ಮಾತ್ರ ಅವನು ದೇವರಾಗಿರ್ಲಿಕ್ಕೆ ಸಾಧ್ಯ. ಒಂದೇ ಜಾತಿಯವ್ರಿಗೆ ನಾನು ದೇವ್ರು ಅಂತ ಹೇಳ್ಕೊಂಡ್ರೆ ಅವನು ಬೇರೆ ಜಾತಿಯವ್ರಿಗೆ ಇನ್ನೊಬ್ಬ ದೇವ್ರ ಆಗಿಬಿಡ್ತಾನೆ. ಆದ್ರಿಂದ ನಮ್ಗೆ ದೇವ್ರು ಅಂದ್ರೆ ಇಡೀ ಪ್ರಪಂಚಕ್ಕೆ ಒಬ್ಬನೇ ದೇವ್ರು ಇರ್ಬೇಕು, ಅದು ಯೇಸು ಕ್ರಿಸ್ತನೇ ಆಗಿರ್ಬೇಕು. ಹಾಲೆಲೂಯ. ಯಾವ್ದ್ರಿಂದ ಯೇಸು ಕ್ರಿಸ್ತನನ್ನ ಈಗ ನಾವು ನಮ್ಮ ದೇಶದವ್ರು ಆರಾಧನೆ ಮಾಡ್ತಾರೆ, ಪಾಕಿಸ್ತಾನ ದೇಶದವ್ರು ಆರಾಧನೆ ಮಾಡ್ತಾರೆ, ಚೀನಾ ದೇಶದವರು ಆರಾಧನೆ ಮಾಡ್ತಾರೆ, ಅಮೇರಿಕ ದೇಶದವರು ಆರಾಧನೆ ಮಾಡ್ತಾರೆ. ಇಡೀ ಪ್ರಪಂಚದಲ್ಲಿ ಎಲ್ಲಾ ದೇಶದ ಎಲ್ಲಾ ಕುಲ, ಭಾಷೆ, ಜಾತಿ ಜನರು ಆರಾಧನೆ ಮಾಡುವಂತ ಒಬ್ಬನೇ ಒಬ್ಬ ದೇವ್ರು ಈ ಭೂಮಿಯಲ್ಲಿ ಇರೋದಾದ್ರೆ ಅದು ಯೇಸು ಕ್ರಿಸ್ತನಾಗಿದ್ದಾನೆ. ಹಾಲೆಲೂಯ. ಅಕ್ಕಪಕ್ಕದಲ್ಲಿರೋ ಕೋಟೆಯಲ್ಲಿ ನಮ್ಮ ದೇವರನ್ನ ಎಲ್ಲರೂ ಆರಾಧನೆ ಮಾಡ್ತಾರೆ ಅಂತ ನಮ್ಮ ದೇವರು ಎಲ್ಲರನ್ನ ಆರಾಧನೆ ಮಾಡ್ತಾರೆ. ಅವರು ಹಾಲೆಲೂಯ. ಹಾಗಾದ್ರೆ ನಮ್ಮ ದೇವರು ಒಬ್ಬನನ್ನೇ ಇಡೀ ಲೋಕದಲ್ಲಿ ಎಲ್ಲಾ ಕುಲ, ಭಾಷೆ, ಜಾತಿ ಜನರು ಕೂಡ ನಮ್ಮ ಯೇಸು ಕ್ರಿಸ್ತನ ಒಬ್ಬ ದೇವರನ್ನೇ ಆರಾಧನೆ ಮಾಡ್ತಾರೆ. ಹಾಲೆಲೂಯ. ಕಾರಣ ಆತನು ಎಲ್ರಿಗೂ ದೇವರು. ಹಾಲೆಲೂಯ. ಆದ್ರಿಂದ ಆತನನ್ನ ಎಲ್ಲರೂ ಜನರು ಸ್ವೀಕರಿಸ್ತಾರೆ, ಎಲ್ಲರೂ ಕೂಡ ಆತನನ್ನು ಆರಾಧನೆ ಮಾಡ್ತಾರೆ. ಇದರಿಂದ ಆತನಿಗೆ ಮಹಿಮೆ ಉಂಟಾಗುವಂತದ್ದಾಗಿದೆ. ಹಾಲೆಲೂಯ. ಹಾಗಾದ್ರೆ ಆ ಮಹಿಮೆಯ ರಾಜ ಪರಲೋಕ ರಾಜವಾಗಿದೆ. ಆ ಪರಲೋಕ ರಾಜ್ಯದಲ್ಲಿ ನಿತ್ಯ ಆನಂದವು, ನಿತ್ಯ ಸಂತೋಷವೂ ಇರುವಂತ ರಾಜ ಆ ಪರಲೋಕವಾಗಿದೆ. ಆ ಪರಲೋಕ ರಾಜ್ಯಕ್ಕೆ ಈಗ ದೇವರು ಮನುಷ್ಯರಾದ ನಮ್ಮನ್ನ ತೆಗೆದುಕೊಂಡು ಹೋಗ್ಬೇಕೆಂಬುದಾಗಿ ದೇವರು ನಮ್ಮನ್ನ ಸಿದ್ಧಪಡಿಸಿದವನಾಗಿದ್ದಾನೆ. ಹಾಲೆಲೂಯ. ಆದ್ರಿಂದ ಯೇಸುವನ್ನ ನಂಬಿರುವಂತ ನಾವು ಪ್ರತಿದಿನ ಇನ್ನು ಮುಂದೆ ನಾವು ಪ್ರಾರ್ಥನೆ ಮಾಡಬೇಕು. ಯೇಸುವೆ, ನಿನ್ನ ರಹಸ್ಯಗಳನ್ನ ಇವತ್ತೇ ಬಂದ್ರೆ ಇವತ್ತೇ ನನ್ನನ್ನ ಕರೆದುಕೊಂಡು ಹೋಗು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿರ್ಬೇಕು. ಯಾಕೆಂದ್ರೆ ಮತ್ತಾಯನ ಬರೆದ ಸ್ವಾರ್ಥದಲ್ಲಿ 5 ಮಂದಿ ಬುದ್ಧಿಹೀನ ಕನ್ಯರು ಬರ್ತಾರೆ, 5 ಮಂದಿ ಬುದ್ಧಿವಂತ ಕನ್ಯರು ಬರುವವರಾಗಿದ್ದಾರೆ. ಬುದ್ಧಿ ಇಲ್ಲದೆ ಇರುವ ಕನ್ಯರು ಮೊದಲಿಂಗನು ಲೇಟಾಗಿ ಬರ್ತಾನೆ ಎಂದ ಹೇಳ್ಬಿಟ್ಟು ಅವರು ಮಧ್ಯರಾತ್ರಿ ಇಲ್ಲ ನಿದ್ದೆ ಮಾಡ್ಬಿಡ್ತಾರೆ. ಆದ್ರೆ ಬುದ್ಧಿ ಉಳ್ಳ ಕನ್ಯರು ಅವ್ರು ಮಧ್ಯರಾತ್ರಿ ಆಗಿದ್ರು ಕೂಡ ಎಚ್ಚರವಾಗಿ ಇರ್ತಾರೆ. ಆವಾಗ ಮಧ್ಯರಾತ್ರಿಲಿ ಯೇಸು ಕ್ರಿಸ್ತ ಬರ್ತಾನೆ. ನಾವು ಕೆಲವರು ಅನ್ಕೊಂಡಿರ್ತೀವಿ ಭಾನುವಾರ ಚೆನ್ನಾಗಿ ಆರಾಧನೆ ಮಾಡೋ ಟೈಮಲ್ಲಿ ಯೇಸು ಬರ್ತಾನೆ, ಅವಾಗಲೇ ನಾವು ಊಟ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಆದ್ರೆ ಯೇಸು ಕ್ರಿಸ್ತನ ಮತ್ತೆ ಬರೆದ ಸುವಾರ್ತೆಯಲ್ಲಿ ಯಾವಾಗ ಬರ್ತಾನ ಅಂದ್ರೆ ಮಧ್ಯರಾತ್ರಿ ಬಂದಿದ್ದ. ಮಧ್ಯರಾತ್ರಿ ನೋಡಿದ್ರೆ ಎಲ್ಲರೂ ನಿದ್ದೆ ಮಾಡೋ ಟೈಮ್. ಆ ಟೈಮಿಗೆ ಬಂದಾಗ ಬುದ್ಧಿನ ಕಣ್ಣೀರ 5 ಜನ ಇದ್ರಲ್ಲ, ಅವ್ರು ಚೆನ್ನಾಗಿ ನಿದ್ದೆ ಮಾಡ್ಕೊಂಡ್ಬಿಟ್ರು. ಯೇಸು ಸ್ವಾಮಿ ಅವ್ರನ್ನ ಭೇಟಿ ಆಗ್ಬಿಡ್ತಾರೆ. ಇನ್ನೂ 5 ಮಂದಿ ಬುದ್ಧಿ ಉಳ್ಳ ಕನ್ಯರಿದ್ರು. ಅವರು ಯೇಸು ಯಾವಾಗ ಬಂದ್ರು ನಾನು ರೆಡಿ ಆಗಿರ್ತೀನಿ ಅಂತ ಹೇಳಿ ಸಿದ್ಧರಾಗಿ ಎಚ್ಚರವಾಗಿ ಇದ್ದ ಕಾರಣ ಯೇಸು ಮಧ್ಯರಾತ್ರಿ ಬಂದಾಗ ಈ 5 ಮಂದಿ ಬುದ್ಧಿವಂತ ಕನ್ಯರನ್ನ ಕರೆದುಕೊಂಡು ಹೋಗಿ ಪರಲೋಕಕ್ಕೆ ಸೇರಿಸ್ಕೊಂತಾನೆ. ನಂತರ ದೂತನಿಗೆ ಹೇಳ್ಬಿಡ್ತಾನೆ, ದೂತ ಡೋರ್ ಬಾಗ್ಲು ಹಾಕ್ಬಿಡು, ಪರಲೋಕ ದಿನಲ್ಲಿ ಇನ್ಮೇಲೆ ಯಾರು ಕೂಡ ಬರೋದೇ ಬೇಡ ಅಂತ ಹೇಳ್ತಾನೆ. ಆಗ ಬೆಳಕಾದ್ಮೇಲೆ ಬುದ್ಧಿಹೀನ ಕನ್ಯರು ಬಂದು ಡೋರ್ ತರ್ತಾರೆ. ಸ್ವಾಮಿ ಬಾಗಿಲು ತೆಗಿ, ನಾವು ಪರಲೋಕದ ಒಳಗಡೆ ಬರ್ತೀವಿ ಅಂತ. ಸ್ವಾಮಿ ಡೋರೇ ಓಪನ್ ಮಾಡ್ಸಲ್ಲ. ದೇವದೂತನಿಗೆ ಹೇಳಿ ಆ ಡೋರ್ ಹಂಗೆ ಇರುತ್ತೆ. ಸ್ವಾಮಿ ಪರಲೋಕದ ಒಳಗಡೆಯಿಂದಾನೆ ಹೇಳ್ತಾನೆ, ನೀವ್ಯಾರೋ ನನಗೆ ಗೊತ್ತಿಲ್ಲ ಅಂದ್ರೆ. ಸ್ವಾಮಿ ನಾವ್ಯಾರು ಗೊತ್ತಿಲ್ವ ನಿನ್ಗೆ? ನಾವು ಪ್ರೇಯರ್ ಮಾಡ್ತಿದ್ವಿ, ನಾವಿಂತ ಕಲ್ವಿ ಬಾಗಿ ಊರಲ್ಲಿದ್ವಿ, ನಾವು ರಕ್ಷಣೆ ಹೊಂದಿದ್ವಿ, ನಾವು ಕಾಣಿಕೆ ಕೊಟ್ವಿ, ಏನೆಲ್ಲ ಮಾಡಿದ್ದೇವೆ, ನಿನಗೋಸ್ಕರ ನಾವ್ಯಾರು ಗೊತ್ತಿಲ್ಲ ಅಂತ ಹೇಳ್ಬಿಟ್ರೆ ನಮ್ಗೆ ಎಷ್ಟು ನೋವಾಗ್ಬಿಡುತ್ತೆ. ಹಾಲೆಲೂಯ. ಆದ ಕಾರಣ ದೇವರು
ಯಾವ ಸಮಯದಲ್ಲಿ ಬಂದ್ರು ಕೂಡ ನಾವೆಲ್ಲಾ ಸಮಯದಲ್ಲೂ ಸಿದ್ಧ ಆಗಿರ್ಬೇಕು. ಯಾಕಂದ್ರೆ ಸಿದ್ಧ ಆದ ಮೊದಲೇ ಇದ್ದರು ಯೇಸುವಿನ ರಹಸ್ಯ ಭವನದಲ್ಲಿ ಈಗ ಹೋಗುವುದಕ್ಕೆ ಒಂದು ದೊಡ್ಡ ಅವಕಾಶವನ್ನ ದೇವರು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ಇಡೀ ಭೂಲೋಕವನ್ನ ಮುಂದೆ ಒಬ್ಬ ರಾಜನಿಗೆ ಕೊಡ್ತಾನೆ. ಅವನು ಯಾರಂದ್ರೆ ಸೈತಾನನ ಮಗನಾಗಿ ಬರುವಂತವನೇ ಅಂತ್ಯಕ್ರಿಸ್ತ ಅಂತ. ಇವನ ಕೈಗೆ ದೇವರ ಭೂಮಿಯ ರಾಜ್ಯಭಾರವೆಲ್ಲ ವಹಿಸ್ಕೊಡ್ತೀನಿ ಎಂದಾಗಿ ದೇವರ ವಾಕ್ಯ ಪ್ರಕಟಣೆಯಲ್ಲಿ ಹೇಳುತ್ತೆ. ಆದ್ರಿಂದ ಇವನು ಯಾರಂದ್ರೆ ಸೈತಾನನ ಮಗನೇ ಇವನು ಅಂತ್ಯಕ್ರಿಸ್ತ. ಯಾದ ಕಾರಣ ಇವನು ಇಡೀ ಭೂಮಿಯನ್ನೇ ಆಳ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ಇದಕ್ಕಿಂತ ಮುಂಚೆ ಈ ಲೋಕವನ್ನ ಇಡೀ ಪ್ರಪಂಚದಲ್ಲಿ ಆಳ್ತಿದ್ದಂತ ರಾಜ್ಯ ಇವಾಗ ದೊಡ್ಡಣ್ಣ ಅಂತ ಕರೆಯೋದು ಅಮೆರಿಕ ದೇಶನ. ಅದು ಇಡೀ ಪ್ರಪಂಚದಲ್ಲಿ ದೊಡ್ಡ ಆಳ್ವಿಕೆ ನಡೆಸ್ತಾ ಇದೆ. ಅದಕ್ಕಿಂತ ಹಿಂದೆ ರಾಜ್ಯಭಾರ ಭೂಮಿ ಎಲ್ಲ ನಡೆಸ್ತಿದ್ದು ಬ್ರಿಟಿಷ್ ಸಾಮ್ರಾಜ್ಯ. ಹಲ್ಲೆಲೂಯಾ. ಆದ್ರಿಂದ ಅವರು ನಮ್ಮ ದೇಶಕ್ಕೂ ಬಂದು ನಮ್ಮನ್ನೇ ಆಳ್ತಾ ಇದ್ರು. ಹಲ್ಲೆಲೂಯಾ. ಆದ್ರಿಂದ ಬ್ರಿಟಿಷರ ಸಾಮ್ರಾಜ್ಯ ಕುರಿತಾಗಿ ಇತಿಹಾಸ ಹೇಳುತ್ತೆ ಸೂರ್ಯನ ಅಸ್ತಮಿಸದ ಮಹಾ ಸಾಮ್ರಾಜ್ಯ ಎಂಬುದಾಗಿ. ಯಾಕಂದ್ರೆ ಉತ್ತರ ದಿಕ್ಕು ನೋಡಿದ್ರೆ ಬ್ರಿಟಿಷರೇ ಇದ್ರು, ದಕ್ಷಿಣ ದಿಕ್ಕು ನೋಡಿದ್ರು ಕೂಡ ಬ್ರಿಟಿಷರೇ ಇದ್ರು, ಪೂರ್ವ ದಿಕ್ಕಿಗೂ ಕೂಡ ನೋಡಿದ್ರು ಅಲ್ಲೂ ಕೂಡ ಬ್ರಿಟಿಷರೇ ಇದ್ರು, ಪಶ್ಚಿಮ ದಿಕ್ಕಿಗೂ ನೋಡಿದ್ರು ಕೂಡ ಅಲ್ಲೂ ಕೂಡ ಬ್ರಿಟಿಷರೇ ಇದ್ರು. ಆದ್ರಿಂದ ಸೂರ್ಯನ ಅಸ್ತಮಿಸೋದ ಸಾಮ್ರಾಜ್ಯ ಅಂದ್ರೆ ಎಂದಿಗೂ ಅಂತ್ಯ ಆಗೋದೇ ಇಲ್ಲ ಈ ಸಾಮ್ರಾಜ್ಯ ಅನ್ಕೊಂಡಿದ್ರು. ಆದ್ರೆ ದೇವರು ಏನ್ ಮಾಡ್ದ ಅಂದ್ರೆ ಅವ್ರ ಬ್ರಿಟಿಷ್ ಸಾಮ್ರಾಜ್ಯನ ಕೂಡ ನಾಶ ಮಾಡ್ಬಿಟ್ಟ. ಈಗ ಪ್ರಜಾಪ್ರಭುತ್ವದ ರಾಷ್ಟ್ರ ಆಗಿ ಈಗ ಪ್ರತಿಯೊಂದೊಂದೊಂದು ದೇಶಗಳನ್ನ ದೇವರು ಬದಲಾಯಿಸಿದನು. ಹಲ್ಲೆಲೂಯಾ. ಹಾಗಾದ್ರೆ ಅದಕ್ಕಿಂತ ಮುಂಚೆ ಇಡೀ ಲೋಕದಲ್ಲಿ ಅನೇಕ ರಾಜರು ಬಂದು ಈ ಭೂಮಿಯನ್ನು ಆಳುವವರು ಕೂಡ ಆಗಿದ್ರು. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರ ಸತ್ಯವೇದ ಹೇಳ್ತಾ ಇದೆ, ಮುಂದೆ ಲೋಕಕ್ಕೆ ಅಂತ್ಯಕ್ರಿಸ್ತನು ಮತ್ತು ಸೈತಾನನ ಇವರು ರಾಜ್ಯಭಾರ ಬರುವಾಗ ಲೋಕದಲ್ಲಿ ಒಳ್ಳೆಯದೇನೂ ಕೂಡ ನಡೆಯುವುದಿಲ್ಲ, ಎಲ್ಲವೂ ಕೆಟ್ಟದೇ ನಡೆಯುತ್ತದೆ. ಹಲ್ಲೆಲೂಯಾ. ಆದ್ರಿಂದ ಆ ಕೆಟ್ಟದ ಸಾಮ್ರಾಜ್ಯದಲ್ಲಿ ಯೇಸುವಿನ ನಂಬುದವ್ರು ಸೇರಬಾರ್ದು ಅಂತ ಹೇಳಿ ದೇವರು ಅದಕ್ಕಿಂತ ಮುಂಚೆ ನಮಗೋಸ್ಕರ ರಹಸ್ಯ ಬರವನ್ನ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಆದ್ರಿಂದ ಈ ಮಾತು ಯಾರಿಗೆ ಹೆಚ್ಚಾಗಿ ಅಂದ್ರೆ ಯೇಸುವಿನ ನಂಬಿದವರಿಗೆ ಈ ವಾಕ್ಯ ಸಂತೈಸುವಂತ ಮಾತಾಗಿದೆ. ಯಾಕಂದ್ರೆ ಯೇಸುವಿನ ರಹಸ್ಯ ಬರಣ ಇವತ್ತೇ ಬಂದ್ರೆ ನಾವು ಇವತ್ತೇ ಸೇರುವವರಾಗಿದ್ದೇವೆ, ಅಥವಾ ಮುಂದಿನ ದಿನಗಳಲ್ಲಿ ಬಂದ್ರೆ ನಾವು ಮುಂದಿನ ದಿನಗಳಲ್ಲಿ ದೇವರ ಸಾಮ್ರಾಜ್ಯವನ್ನ ಸೇರುವಂತ ಅವಕಾಶವನ್ನ ದೇವರು ನಮಗಾಗಿ ಸಿದ್ಧಪಡಿಸಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ಅನೇಕ ಹಿಂದಿನ ಭಕ್ತರುಗಳು ಅವರೆಲ್ಲರೂ ಕೂಡ ಹೇಳಿದ್ರು ಕೊರೆಂತ ಸಭೆಗೂ ನೀವು ಕೂಡ ಸಿದ್ಧರಾಗಿರಿ, ಯಾಕಂದ್ರೆ ನಿಮ್ಮ ಮೊದಲಿಂಗನ್ನು ಹೇಳಿದ್ದಾನೆ, ನೀವು ನೆನೆಸದ ಗಳಿಗೆಯಲ್ಲಿ ನಾನು ಬರುತ್ತೇನೆ ಅಂತ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಪ್ರಕಟಣೆ ಎಲ್ಲ ವಾಕ್ಯ ಹೇಳ್ತಾನೆ, ಇಗೋ ನಾನು ಬೇಗನೆ ಬರ್ತಾ ಇದ್ದೇನೆ ಅಂತ. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಕ್ರಿಸ್ತನು ಆದಿಯಲ್ಲಿ ಇದ್ದಂತ ದೇವರು, ಈಗಲೂ ಇರುವಂತ ದೇವರು, ಮುಂದೆ ಕೂಡ ಇರುವಂತ ದೇವರು, ಮತ್ತೆ ನಮಗೋಸ್ಕರ ಬರುವಂತ ದೇವರು ಆಗಿದ್ದಾನೆ ಈಗ. ಹಲ್ಲೆಲೂಯಾ. ಆದ್ರಿಂದ ನಮ್ಮ ಸಭೆಯಲ್ಲಿ ಮೊದಲನೇ ಯಾವಾಗ್ಲೂ ಹಾಡು ಕೂಡ ನಾವು ಮಾಡೋದು ಬರೋಣದ್ದೇ ಹಾಡೇ ಆಡೋದು. ಹಲ್ಲೆಲೂಯಾ. ಹಾಗಾದ್ರೆ ನನ್ನ ಯೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ ಎಂಬುದು. ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಕ್ರಿಸ್ತನು ನಮಗೋಸ್ಕರ ಈಗ ಬರುವುದಕ್ಕಾಗಿ ಸಿದ್ಧ ಆಗಿದ್ದಾನೆ. ಆದ್ರಿಂದ ನಾವು ಕೂಡ ಆತನ ಬರೋಣಕ್ಕಾಗಿ ಪ್ರತಿದಿನವೂ ಪ್ರತಿಕ್ಷಣವೂ ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಡುವವರಾಗಿರ್ಬೇಕು. ಹಲ್ಲೆಲೂಯಾ. ಹಾಗಾದ್ರೆ ಈಗ ನಾವು ಸಿದ್ಧ ಆದ್ಮೇಲೆ ನಮ್ಮಿಂದ ಇತರರನ್ನ ನಾವು ಸಿದ್ಧಪಡಿಸ್ಕೋಬೇಕು. ಹಲ್ಲೆಲೂಯಾ. ನಮ್ಮ ಕುಟುಂಬಗಳನ್ನ ನಾವೇ ಸಿದ್ಧಪಡಿಸ್ಕೋಬೇಕು, ಅದಕ್ಕೆ ನಾವೇ ಜವಾಬ್ದಾರರು. ಯಾಕಂದ್ರೆ ದೇವರು ನಮ್ಮನ್ನ ಪರಲೋಕದಲ್ಲಿ ಲೆಕ್ಕ ಕೇಳುವವನಾಗಿದ್ದಾನೆ. ನಾನು ನಿನಗೆ ಹೇಳ್ದೆ, ನೀನು ನಿನ್ನ ಮಕ್ಕಳನ್ನ ನಿನ್ನ ಕುಟುಂಬವನ್ನ ನೀನೇ ಸಿದ್ಧಪಡಿಸ್ಕೋಬೇಕಾಗಿತ್ತು ಎಂಬುದಾಗಿ ದೇವರು ನಮ್ಮನ್ನ ಪ್ರಶ್ನೆ ಕೇಳಿಸ್ತಾನೆ. ಆದ್ರಿಂದ ನಾವು ನಮ್ಮನ್ನ ನಾವು ಸಿದ್ಧಪಡಿಸ್ಕೋಬೇಕು, ನಮ್ಮ ಕುಟುಂಬಗಳನ್ನು ನಾವೇ ಸಿದ್ಧಪಡಿಸ್ಕೊಳ್ಬೇಕು. ಯಾಕಂದ್ರೆ ಅದು ನಮಗೂ ಆಶೀರ್ವಾದ, ನಮ್ಮ ಕುಟುಂಬಕ್ಕೂ ಅದು ಆಶೀರ್ವಾದ. ಅನಂತರ ನಾವು ಇತರರಿಗೂ ಕೂಡ ಲೋಕದಲ್ಲಿ ಹೇಳುವವರಾಗಿರ್ಬೇಕು. ಅವರು ನಂಬಲಿ ನಂಬದೇ ಹೋಗ್ಲಿ ತಿರಸ್ಕರಿಸಲಿ, ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಆದ್ರೆ ಯೇಸುವಿನ ಬಗ್ಗೆ ಹೇಳುವಂಥದ್ದು ಅಧಿಕಾರವೂ ಕೂಡ ದೇವರು ನಮಗೆ ಕೊಟ್ಟಿರೋದ್ರಿಂದ ನಾವು ಹೇಳುವಂತ ವಿಷಯವನ್ನ ಹೇಳುವವರಾಗಿರೋಣ. ಅದು ಕರ್ತನೆ ಅವರ ವಿಷಯದಲ್ಲಿ ಕಾರ್ಯವನ್ನ ನಡೆಸಲಿ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಕ್ರಿಸ್ತನು ಅತ್ಯಂತ ವೇಗವಾಗಿ ಬರ್ತಾ ಇದ್ದಾನೆ. ಆತನ ಬರೋಣಕ್ಕಾಗಿ ನೀವು ಸಿದ್ಧರಾಗಿದೆ. ಆಮೇಲೆ ಅಕ್ಕಪಕ್ಕದಲ್ಲಿರೋ ಕೂಡ ಕೈಗೊಟ್ಟಲ್ಲಿ ಆತನ ಬರೋದಕ್ಕೆ ಸಿದ್ಧರಾಗಿದೆ, ಆತನ ಬರೋಣಕ್ಕೆ ಸಿದ್ಧರಾಗಿದೆ. ಆಮೇಲೆ ಹಲ್ಲೆಲೂಯಾ. ಹಾಗಾದ್ರೆ ಇನ್ ಮುಂದೆ ನಾವೆಲ್ಲರೂ ಯೇಸುವಿನ ಬರೋಣಕ್ಕಾಗಿ ಸಿದ್ಧ ಆಗಿರೋಣ. ಹಲ್ಲೆಲೂಯಾ. ಯಾಕಂದ್ರೆ ಆತನು ಬೇಗನೆ ಬರ್ಲಿಕ್ಕಿದ್ದಾನೆ. ಆತನು ಬರೋದ್ರೊಳಗೇನೆ ನಾವು ರಕ್ಷಣೆ ಹೊಂದಬೇಕು, ಆತನ ಬರೋದ್ರೊಳಗೆ ದೀಕ್ಷಾಸ್ಥಾನ ಹೊಂದಿರ್ಬೇಕು, ಆತನ ಬರೋದ್ರೊಳಗೇನೆ ನಾವು ಇದೆಲ್ಲ ಸಿದ್ಧತೆ ನಡೆಸ್ಕೊಂಡಿದ್ರೆ ಮಾತ್ರ ನಮ್ಮ ಆತ್ಮವು ದೇವರ ರಾಜ್ಯವನ್ನ ಸೇರುವಂತೆ ದೊಡ್ಡ ಆಶೀರ್ವಾದವನ್ನ ದೇವರು ನಮಗೆ ಕೊಟ್ಟಿರುವುದಕ್ಕಾಗಿ ದೇವರು ಮಹಿಮೆ ಉಂಟಾಗಲಿ. ನಾವೆಲ್ಲರೂ ಕಡೆಯದ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅವ್ರ ಮದುವೆ ಆಯ್ತು,
ಸ್ತೋತ್ರ ಮಗನ ಹೆಸರು ಸ್ತೋತ್ರಪ್ಪ ಕಲ್ಯಾಣ ದೇವರೇ ನಿಮಗೆ ಸ್ತೋತ್ರಪ್ಪ ರಾತ್ರಿ ಒಳ್ಳೆ ಸ್ತೋತ್ರ ಮಾಡ್ತೀನಪ್ಪ ಹಿರಿಯನ ಸಿಸ್ಟರ್ಗಾಗಿನಪ್ಪ ಆದಿಸ್ತೇವಪ್ಪ ಫಸ್ಟ್ನಲ್ಲಿ ಏನಾದಿದ್ರೆ ಕಷ್ಟ ದುಃಖ ಏನಾದ್ರೂ ಇದ್ರೆ ದೇವ್ರ ಪಾದಲಿಡು ದೇವ್ರು ಒಳ್ಳೇದು ಮಾಡ್ತಾರೆ ಕೇಳ್ತಾರೆ ಅಪ್ಪ ಒಂದು ಮದುವೆ ವಿಷಯಗಾಗಿನಪ್ಪ ಆದಿಸ್ತೇವಪ್ಪ ದೇವ್ರೇ ಮಕ್ಕಳು ಬಂದು ಮದುವೆ ಒಳ್ಳೆ ಹುಡುಗರು ಸಿಗಬೇಕು ಒಳ್ಳೆ ಮದುವೆ ಆಗಬೇಕು ದೇವ್ರಿ ಅಪ್ಪ ನೀನು ಹುಡುಕಿ ಕೊಡಬೇಕು ನೀನು ಪರಿಚಯ ಮಾಡಿ ಕೊಡಬೇಕು ನೀನು ಹಳ್ಳಿಗಳು ದೇವ್ರೆ ಊರುಗಳು ಕರ್ತೀನಿ ನೀನು ನಮ್ಮನ್ನ ಕರ್ಕೊಂಡು ಹೋಗಿ ನೀನಲ್ಲಿ ವಾಸವಾಗಬೇಕು ನಿನ್ನ ಹಸ್ತಲ್ಲಿ ಮುಂದೆ ಬರಬೇಕಂತ ನಾವು ಪ್ರಾರ್ಥಿಸ್ತೇವೆ ಅಪ್ಪ ಯಾವ ದಿಕ್ಕಿದಾಗ ಇಟ್ಟಿರೋ ಯಾವ ಊರ್ದಾಗ ಇಟ್ಟಿರೋದು ತಂದೆ ಬಿಡುಗಡೆ ಮಾಡಪ್ಪ ಮಾಡು ಯಾವ ಅಡುತೊಡ ಆಗ್ಲಾರಂತ ಒಂದು ಮದುವೆ ಕಾರ್ಯಗಳು ಆಗ್ಲಿ ಅಪ್ಪ ಈ ಮನೆಯಲ್ಲಿ ಒಂದು ಶುಭ ಕಾರ್ಯಗಳು ನಡೀಲಂತ ನಾವು ಪ್ರಾರ್ಥಿಸ್ತೇವೆ ಅಪ್ಪಾಜಿ ಬಿಡುಗಡೆ ಕೊಡು ಒಂದು ಮನೆ ಕಟ್ಟ ಇಷ್ಯಾಗಾಗಿ ನಾವು ಕೇಳ್ತಾ ಇದೀವಪ್ಪ ಅದು ಕೂಡ ನಿನ್ನ ಪಾದಲಿಟ್ಟಿವಪ್ಪ ತಂದೆ ನಿನ್ನ ಮೇಲೆ ನೋಡಾತನಪ್ಪ ದೇವರೇ ನಿನ್ನ ಮೇಲೆ ಇದ್ರೆ ನಾವು ತೆಳಗದಿಯಪ್ಪ ಎಲ್ಲ ಇಷ್ಟ ನಿನ್ಗೆಲ್ಲ ಗೊತ್ತು ಸ್ವಾಮಿ ನಾವೆರಡು ಕಣ್ಣು ಲೋಕ ನೋಡಾತನ ನಿನ್ನ ಲೋಕ ಆತನ ನೋಡಾತನ ದೇವ್ರಿ ನೀನು ಒಬ್ಬನೇ ಅಪ್ಪ ದೇವರೇ ಅದು ಕರ್ತೀನಿ ಮನೆ ಇಷ್ಯಾಗಾಗಿ ನಾನು ಪ್ರಾರ್ಥಿಸ್ತೇನಪ್ಪ ಎಲ್ಲ ಮನೆ ಕಟ್ಟ ಇಷ್ಯ ತಡ ಒಡೆದಾಕಪ್ಪ ದುರಾತ್ಮ ಶಕ್ತಿಲ ಒಡೆದಾಕು ಯಾವ ಮಾಟ ಮಂತ್ರಗಳು ಇಗ್ರಾರು ಅಡ್ಡಿ ಬರಬಾರ್ದನಪ್ಪ ಅದು ಆ ಮನೆ ಕಟ್ಟ ನಿನ್ನ ಕೈ ಚಾಚಪ್ಪ ನಿನ್ನ ಹಸ್ತ ಚಾಚು ಆ ಮನೆ ಕಟ್ಟ ಇಷ್ಯ ಬಿಡುಗಡಾಗ್ಲಿ ಶ್ರೀರಾಮ್ಲೆ ಬಿಡುಗಡಾಗ್ಲಪ್ಪ ಆ ಕೆಲಸ ತಂದೆ ಆ ಮನೆ ಜಾಗದಾಗ ನೀನು ಮಾತನಾಡು ನೀನು ಮುಂದೋಗಿ ಮನೆ ಕಟ್ಟಬೇಕಂತ ನಾನು ಪ್ರಾರ್ಥಿಸ್ತೇನಪ್ಪ ಬಿಡುಗಡೆ ಕೊಡು ಮಕ್ಕಳು ಒಂದಾಗ್ಲಿ ಗಂಡ ಹೆಂಡತಿ ಒಂದಾಗ್ಲಿ ಫ್ಯಾಮಿಲಿ ಒಂದಾಗ್ಲಿ ಅಪ್ಪ ಎಲ್ಲ ರಕ್ಷಣೆ ಮಾರ್ಗ ಬರ್ಲಿ ಅಂತ ನಾನು ಪ್ರಾರ್ಥಿಸ್ತೇನಪ್ಪ ಬಿಡುಗಡೆ ನಿಂದಪ್ಪ ಈ ಮನೆ ಸಮಾಧಾನ ಸಿಗ್ಲಿ ಶಾಂತಿ ಸಿಗ್ಲಿ ಈ ಮನೆ ನಿನ್ನ ಒಳ್ಳೆ ಅದ್ಭುತ ಕಾರ್ಯ ಆಗ್ಲಪ್ಪ ಎಲ್ಲ ತುಂಬಿ ತೊಳಗ್ಲಿ ಕಟ್ಟಿ ಉಳಿನೇ ಶ್ರೀರಾಮ್ಲೆ ಕೃಪೆ ಮಾಡಪ್ಪ ನೀನು ಹಸ್ತ ಈ ಮನೆ ಮೇಲೆ ಚಾಚು ಅಪ್ಪಾಜಿ ಬಿಡುಗಡೆ ಕೊಡಪ್ಪ ಈ ಮನೆಗೆ ಆಶೀರ್ವಾದ ಮಾಡ್ಬೇಕಂತ ನಾನು ಪ್ರಾರ್ಥಿಸ್ತೇನೆ ಅಪ್ಪ ಬಿಡುಗಡೆ ಕೊಡು ಸ್ವಾಮಿ ಯಾರು ನೋವುದಾಗದರು ಬಂದ ದೇವರೇ ಯಾವ್ದಾದ್ರು ರೋಗದಾಗದರು ಯಾವ ಕಷ್ಟದಾಗದರು ಯಾವ ಸಾಲದಾಗದರು ಎಲ್ಲ ಬಿಡುಗಡಾಗಲಿ ಶ್ರೀರಾಮ್ಲಪ್ಪ ಸ್ತೋತ್ರ ಮಾಡ್ತೀವಿ ಅಪ್ಪ ಸಂಪೂರ್ಣ ಮುಟ್ಟು ಆಶೀರ್ವಿಸು ಬಲಪಡಿಸು ಅಪ್ಪ ಬಿಡುಗಡೆ ಕೊಡು ಒಳ್ಳೆ ಆಪರೇಷನ್ ಮಾಡಿ ಸಕ್ಸಸ್ ಮಾಡಿ ಕೊಟ್ಟಿದ್ದಕ್ಕಾಗಿ ತುಂಬಾ ಥ್ಯಾಂಕ್ಸ್ ಅಪ್ಪ ಬಿಡುಗಡೆ ಮಾಡಿ ಕೊಟ್ಟೆ ಥ್ಯಾಂಕ್ಸ್ ಅಪ್ಪಾಜಿ ನಿಮಗೆ ಸ್ತೋತ್ರ ಮಾಡ್ತೇನಪ್ಪ ಸ್ತೋತ್ರ ಮಾಡ್ತೇನೆ ಬರ್ದರ್ಗಾಗಿ ನಾನು ಪ್ರಾರ್ಥಿಸ್ತೇನೆ ಬರ್ದರ್ ರಕ್ಷಣೆ ಮಾರ್ಗ ಬರ್ಲಿ ಅಪ್ಪ ರಕ್ಷಣೆ ಬರ್ಲಿ ಬರ್ದರ್ಗಡ ಮುಟ್ಟಿ ಗುಣಪಡಿಸು ನಾವು ಒಂದು ರಪ್ಪಿಗೊಳ್ಳಷ್ಟು ನಮ್ಮ ಮೇಲೆ ಎತ್ತಲ್ಪಡ್ಬೇಕಪ್ಪ ಎತ್ತಲ್ಪಡ್ಬೇಕು ಈ ಲೋಕದಾಗ ಇರೋ ಶಾಶ್ವತ ಅಲ್ಲ ಈ ಊರು ನಮ್ಗೆ ಸ್ವಂತದಲ್ಲಪ್ಪ ಈ ಬಾಡಿಗೆ ಊರು ಒಂದ್ ದಿನ ಬಿಡಬೇಕಂತ ಐತಿಯಪ್ಪ ಸ್ತೋತ್ರಪ್ಪ ಯೇಸುವೆ ನಮ್ಗೆ ಯಾವ್ದು ನಮ್ಮಿಂದ ಬರಲ್ಲಪ್ಪ ನೀನು ಒಬ್ಬನಿದ್ರೆ ಸಾಕು ನೀನೇ ಕಾಪಾಡಬೇಕು ಇವೆಲ್ಲ ನೀನೇ ಮುಟ್ಟಬೇಕಪ್ಪ ಗಂಡ ಹೆಂಡತಿ ಮಕ್ಕಳು ಎಲ್ಲ ನೀನು ಸರಿದಾಗ ಫ್ಯಾಮಿಲಿ ಪ್ರೇಯರ್ ನಡೀಲಿ ಆರಾಧನೆ ನಡೀಲಿ ನಿನ್ನ ವಾಕ್ಯಗಳು ನಡೀಲಿ ಅಪ್ಪ ಇಲ್ಲೆಲ್ಲ ನಡೆಸಿ ಕೊಡ್ಬೇಕಂತ ನಾನು ಪ್ರಾರ್ಥಿಸ್ತೇನೆ ಅಪ್ಪ ಬಿಡುಗಡೆ ಕೊಡು ಜಯ ಕೊಡಪ್ಪಾಜಿ ನಿಮ್ಗೆ ಸ್ತೋತ್ರಪ್ಪ ಸ್ತೋತ್ರ ಮಾಡ್ತೇನಪ್ಪ ತಾಯಿಗಾಗಿ ನಾನು ಪ್ರಾರ್ಥಿಸ್ತೇನೆ ತಾಯಿ ರಕ್ಷಣೆ ಬರ್ಲಿ ತಾಯಿಗಳು ಒಳ್ಳೇದಾಗ್ಲಂತ ನಾವು ಪ್ರಾರ್ಥಿಸ್ತೇನಪ್ಪ ರೇಣುಕಮ್ಮ ಸಿಸ್ಟರ್ನ ಮುಟ್ಟು ಅವ್ರ ತೆರೆಯವ್ರ ಹಿಂಗಾಲು ಮುಟ್ಟು ಅವ್ರ ನೋವು ಬಾಧಗಳು ಕಣ್ಣೀರು ದುಃಖಗಳು ಎಲ್ಲ ವರ್ಷ ಅಪ್ಪಾಜಿ ಬಿಡುಗಡೆ ಕೊಡು ಅಪ್ಪ ಅವ್ರ ಮಕ್ಕಳು ಕೂಡ ಕೆಲ್ಸಕ್ಕೆ ಹೋಗೋ ಒಂದು ಬರೋ ಎಲ್ಲ ನೀನು ಸೈನ್ಯಕ್ಕೆ ಇಳಿದು ಬರ್ಲಿ ನೀನು ಕಾಪಾಡಿ ಮುಟ್ಟು ಆಶೀರ್ವಿಸು ಬಲಪಡಿಸು ಅಪ್ಪ ಇಲ್ಲಿ ಒಂದು ಸಮಾಧಾನ ಸಿಗ್ಲಿ ಶಾಂತಿ ಸಿಗ್ಲಪ್ಪ ಸ್ತೋತ್ರ ಮಾಡ್ತೇನಪ್ಪಾಜಿ ಬಿಡುಗಡೆ ಕೊಡಪ್ಪ ಇಲ್ಲೊಂದು ಬರ್ದರ್ ಕೂಡ ಮುಟ್ಟಪ್ಪ ಹೋದ ವರ್ಷ ಕೂಡ ಅವ್ರು ಇದೇ ಟೈಮಲ್ಲಿ ಬಂದ್ರು ಈ ಕೂಡ ಇದೇ ಟೈಮಲ್ಲಿ ನಮ್ಮ ಕರ್ತನೆ ಪರಿಚಯ ಮಾಡಿಕೊಟ್ಟಿದ್ವಿ ಅವರು ರಕ್ಷಣೆ ಬರ್ಲಪ್ಪ ಬೆಂಗಳೂರದಾಗ ಅವರು ನಾವು ಒಂದು ಕಡೆ ಇದೀವಪ್ಪ ಅಲ್ಲಿ ಪರಿಚಯ ಮಾಡಿ ನೀನು ಆಶೀರ್ವಾದ ಹೊಂದಿಕೊಳ್ಳಿ ಅವ್ರ ಕಷ್ಟ ದುಃಖ ಒಳ್ಳೇದಾಗ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಅವ್ರ ಮಕ್ಕಳು ಎಜುಕೇಶನ್ ಕೂಡ ಒಳ್ಳೇದಾಗ್ಲಿ ಮುಂದೆ ಭಯಶ ಕರ್ತೀನಿ ಯಾರು ಕರ್ತಿದ್ದೀವ್ರಿ ಅವ್ರು ಒಳ್ಳೇದಾಗ್ಲಿ ಅಂತ ನಾನು ಪ್ರಾರ್ಥಿಸ್ತೇನಪ್ಪ ಕುಟುಂಬ ಒಂದಾಗ್ಲಿ ಮಕ್ಕಳು ಒಂದಾಗ್ಲಿ ಅಪ್ಪ ಅವ್ರ ಹೆಂಡತಿ ಕೂಡ ಎಲ್ಲರೂ ಕಟ್ಟುಂಬ ದೇವ್ರಿ ನೀನು ಪಾದ ಇಟ್ಟಿನಪ್ಪ ಅದು ಬಿಡುಗಡಾಗ್ಲಿ ಇಲ್ಲಿ ಬಂದಿರೋ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನಪ್ಪ ಎಲ್ಲ ನಿನ್ನ ಮಕ್ಕಳು ಯಾವ ನೋವುದಾಗ ಬಂದರು ಯಾವ ಕಷ್ಟದಾಗ ಬಂದರು ಬಿಡುಗಡಾಗ್ಲಿ ಎಷ್ಟು ನಮ್ಮಪ್ಪ ನನ್ನ ಹಸ್ತ ಇಲ್ಲಿ ಚಾಚಪ್ಪ ನೀನು ಬರ್ಲಕ್ಕ ಹಸ್ತ ಚಾಚು ಕರ್ತೀನಿ ಇಲ್ಲೆಲ್ಲರಿಗೂ ಬಿಡುಗಡಾಗ್ಲಿ ಎಲ್ಲ ಜಾತಿ ಜನಕ ನಾವು ಒಂದೇ ಅಪ್ಪ ನಾವು ಒಂದೇ ತಂದೆ ಯಾವ್ದು ನಾವು ಕ್ವಶನ್ ಮಾಡ ಒಂದೇ ಅಪ್ಪ ಕರ್ತೀನಿ ಎಲ್ಲರೂ ನಿನ್ನ ಮುಟ್ಟು ಒಂದು ಅಕ್ಕ ತಂಗಿ ಅಂತ ನಾವು ಪ್ರೀತಿ ಮಾಡ್ತೇವೆ ಇದೆಲ್ಲ ನಿನ್ನ ಬಳಿಗೆ ನಾವೆಲ್ಲ ನಿನ್ನ ಬಳಿಗೆ ಇರ್ಬೇಕಪ್ಪ ಇರಬೇಕು ಸ್ವಾಮಿ ಇದೆಲ್ಲ ನಿನ್ನ ಮುಟ್ಟು ಆಶೀರ್ವಿಸು ಬಲಪಡು ಸಂಪದಿ ಬಿಡುಗಡೆ ಕೊಡಪ್ಪ ಅದು ಯೇಸುನಾಮದಲ್ಲಿ ಬಿಡುಗಡೆ ಕೊಡು ನಿನ್ನ ಜೀವಗಳ ವಾಕ್ಯ ಕೊಟ್ಟಿವಿಲ್ಲಪ್ಪ ಅದು ಸ್ತೋತ್ರಪ್ಪ ನಿನ್ನ ವಾಕ್ಯ ಶಬ್ದ ನಮ್ಮ ಕಿವಿಯಲ್ಲಿ ಎಲ್ಲ ಬಿಟ್ಟವಪ್ಪ ಆ ಕಿವಿಯಲ್ಲಿ ಬಿದ್ದಿದ್ದಕ್ಕೂ ದೇವ್ರೆ ನಾವು ದೇವ್ರೆ ಇದು ವಾಕ್ಯ ನಮ್ಗೆ ಅದು ಸ್ವೀಕರಿಸ್ತೀಯಪ್ಪ ದೇವ್ರೇ ನಾವು ಸ್ವೀಕರಿಸ್ತೀವಿ ಅಂತ ಒಳ್ಳೆ ವಾಕ್ಯ ನಮ್ಮನ್ನು ಕೊಟ್ಟಿದ್ದಿಲ್ಲಪ್ಪ ಈ ಕುಟುಂಬ ದಯಪಾಲಿಸಬೇಕಾಗಿ ಸ್ತೋತ್ರ
ಸ್ತೋತ್ರ. ಒಂದು ರಪ್ಪಿ ಒಡೆಯಷ್ಟು ನಾನು ಬರ್ತೀನಿ ಅಂತ ಹೇಳಿದಿಲ್ಲಪ್ಪ. ಇಂಥ ತಾಯಿ ತಂದೆ ನಮ್ಗೆ ಯಾರು ಹೇಳಿಲ್ಲ, ನೀನಾದ್ರೂ ನಮ್ಮನ್ನ ಹೇಳಿ ಕಾಪಾಡ್ದಿ ತಂದೆ, ನಿಮ್ಗೆ ಸ್ತೋತ್ರ ಮಾಡ್ತೇನಪ್ಪ. ಸ್ತೋತ್ರ ಕರ್ತನೆ. ಈ ವಾಕ್ಯ ಕೊಟ್ಟಿದ್ದಕ್ಕಾಗಿ, ಈ ವಾಕ್ಯ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರಪ್ಪ. ಸ್ತೋತ್ರಪ್ಪ. ಕುರಿಗಳಿಗಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಆ ಕುರಿಗಳು ಜನ್ಮ ಕೊಟ್ಟಿದ್ದಿ ತಂದೆ, ನಿಂಗೆ ಸ್ತೋತ್ರ. ಅದು ಕೂಡ ಕಾಪಾಡಿ, ಯಾವ್ದು ಅನಾವತಿ ಏನಾಗ್ಲಾರ ಕುರಿಗಳಿಗೆ ಕಾಪಾಡಪ್ಪ. ಆ ಬದ್ದಲ್ಲಿ ಹೋಗೋ ಮುಂದೆ ಹೊಡ್ಕೊಂಡ್ ಬರೋ ಮುಂದೆ ತಗೊಂಡ್ ಬರೋ ಮುಂದೆ ರಾಸ್ತಾ ಅದ್ರ ಮೇಲೆ ಇರ್ಲಪ್ಪ. ಸಂಪೂರ್ಣ ಅದಕ್ಕೂ ಕೂಡ ಜೀವ ಕೊಟ್ಟಿದ್ದಿ ತಂದೆ, ನಿಮ್ಗೆ ಸ್ತೋತ್ರ ಮಾಡ್ತೇನಪ್ಪ. ಅದು ಕೂಡ ನಿನ್ನ ಮುಟ್ಟು ಆಶೀರ್ವಿಸು, ಬಲಪಡಿಸು. ಎಲ್ಲ ಇಷ್ಟಲಿಂದ ನಾವು ಪ್ರಾರ್ಥಿಸ್ತೇನಪ್ಪ. ಬಿಡಿಗಡಿ ಕೊಡು. ಈ ಊರ್ ಜಿಲ್ಲೆಗೆ ಒಂದು ಮಳೆ ಕೂಡ ಕೊಡಪ್ಪ. ನಿನ್ನ ಪಕ್ಕಕ್ಕ ಮಳೆ ಕೊಡು. ನಿನ್ನ ಕೈಯಲ್ಲೆಲ್ಲ ಸಾಧ್ಯ ಉಂಟಪ್ಪ. ಮಳೆ ಕೊಡ ನೀನೇ, ನಿಲ್ಸೋದು ನೀನೇ. ಮಿಂಚು ಗಾಳಿ ಎಲ್ಲ ಬಿಡೋದು ನೀನಪ್ಪ. ಕತ್ತಲು ಬೆಳಕು ಎಲ್ಲ ಕೊಡೋದು ನೀನಪ್ಪ. ಇಷ್ಟು ಸೃಷ್ಟಿ ಮಾಡಿದಿಲ್ಲ ನಮ್ಮನಗಾದ್ರೆ ದೇವರೇ ಭಾಗ್ಯ ಕೊಟ್ಟಿದ್ದಿ. ನೀನು ಮಳೆ ಬೇಕಪ್ಪ. ಇವತ್ತು ಮಳೆಯಲ್ಲಿ ಸಿದ್ಧ ಮಾಡ್ಬೇಕಂತ ನಾವು ಪ್ರಾರ್ಥಿಸ್ತೇನೆ ಅಪ್ಪ. ಬಿಡಿಗಡಿ ಕೊಡು. ನೀನು ಮಳೆ ಕೊಟ್ಟರೆ ನಮ್ಗೆ ಊಟ ನೀರಪ್ಪ. ನಿನ್ನ ಮಳೆ ಇಲ್ಲಂದ್ರೆ ಏನು ಸಾಧ್ಯವಿಲ್ಲ. ನಮ್ಮ ಕೈಯಲ್ಲಿ ಏನು ಮಾಡಕ್ ಸಾಧ್ಯವಿಲ್ಲ ಅಪ್ಪಾಜಿ. ನೀನು ಮಳೆ ಕೊಡು ಕೊಡು. ನಮ್ಗೆ ಕುಡಿಯೋಕೆ ನೀರು ಕೂಡ ನೀನು ಸಿದ್ಧ ಮಾಡಿ. ಎಲ್ಲ ಪರಲೋಕದ ದೇವ್ರಿ, ಈ ಭೂಮಿ ಆಕಾಶ ನಿನ್ನ ಕೈಯಲ್ಲಿ ಐತಪ್ಪ. ನೀನೆಲ್ಲ ನೋಡ್ತಾ ಇದ್ದೀವ್ರಿ. ಈ ತೂಕ ಜನಗಳು ಭಾರ ಒತ್ತಿದಾತ ದೇವ್ರು ನೀನು ಒಬ್ಬನೇ ಅಪ್ಪಾಜಿ. ನಿಮ್ಗೆ ಸ್ತೋತ್ರ ಮಾಡ್ತೀನಿ. ಇವತ್ತು ನಮ್ಮನ್ನೆಲ್ಲ ಅರ್ಥ ಮಾಡಿಸಿದಕ್ಕಾಗಿ ತುಂಬಾ ಟ್ಯಾಂಕ್ಸ್ ಅಪ್ಪಾಜಿ. ನಿಮ್ಗೆ ಸ್ತೋತ್ರ ಮಾಡ್ತೇನಪ್ಪ. ನಿನ್ನಲ್ಲಿ ನಾವು ಭಯ ಭಕ್ತಿರಾಗಿ ಕುಂತು ನಾವು ಪ್ರಾರ್ಥಿಸ್ತೇವೆ ಅಪ್ಪ. ದೇವರೇ ನಾವು ತಗ್ಗುತ್ತೇವೆ, ನೀವು ಎಚ್ಚರ ಪಡಬೇಕು. ನಿನ್ನ ನಾಮ ಮುಂದೆ ಬರಬೇಕಂತ ನಾವು ಪ್ರಾರ್ಥಿಸ್ತೇವಪ್ಪ. ಯೇಸು ಹೆಸರಲ್ಲಿ ಎಲ್ಲ ಒಪ್ಪಿಸಿ ನಾವು ಬೇಡ್ತದೆ ನಮ್ಮ ಪರಲೋಕ ತಂದೆ. ದೇವರ ಪ್ರೀತಿಯು ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ಪವಿತ್ರ ಆತ್ಮನ ಅನ್ಯೋನ್ಯತೆ ಸದಾ ಯೇಸುವಿನ ರಾಸಪೂರ್ಣ ಬರೋದು ಸಭೆಯಾದ ನಮ್ಮೆಲ್ಲರ ಸಂಗಡವೇ ಇರೋದು. ಎಲ್ಲರೂ ನಾವು ಆಮೇನ್ ಎಂದಿರೋಣ. ಆಮೇನ್ ಆಮೇನ್ ಆಮೇನ್. Thank you.